ಮತ್ತು ಆವಾಸನೆ ಎರಡಕ್ಕೂ ಅಧಿಕರಣ ಆಗ್ಯದ ಅಂತ. ಅದಕ್ಕೆ ಸಮಾನಾಧಿಕರಣ ಅಂತ. ಸಮಾನಾಧಿಕರಣ ಅಂದ್ರೇನು? ಒಂದೇ ಬ್ರಹ್ಮಚೇತನ ಕೂಟಸ್ಥನಿಗೂ ಮತ್ತು ಆಭಾಸನಿಗೂ ಎರಡಕ್ಕೂ ಏನಾಗದ ಅಧಿಕರಣ ಆಗಿರೋದ್ರಿಂದ ಅದಕ್ಕೆ ಸಮಾನಾಧಿಕರಣ, ಎರಡಕ್ಕೂ ಸಮಾನಾಧಿಕರಣ. ತತ್ಪದಕ್ಕೂ ತ್ವಂಪದಕ್ಕೂ ಒಂದೇ ಚೇತನದ ಅಧಿಕರಣ ಆವರಣಕ್ಕ ಆಗ್ಯದ. ತತ್ಪದಕ್ಕೂ ಮತ್ತು ತ್ವಂಪದಕ್ಕೂ ಒಂದೇ ಚೇತನದ ಅಧಿಕರಣ ಆಗ್ಯದ. ತತ್ ಮತ್ತು ತ್ವಂಪದದ ಬೇರೆ ಬೇರೆ ಆಗಿದ್ರು ಕೂಡ ಅವೆರಡಕ್ಕೂ ಅಧಿಕರಣ ಒಂದೇ ಅರ್ಥ, ಅದು ಸಮಾನಾಧಿಕರಣ. ಎರಡಕ್ಕೂ ಒಂದೇ ಅರ್ಥ ಕೊಡೋದ್ರಿಂದ ಸಮಾನಾಧಿಕರಣ ಅಂತ. ಸಮಾನಾಧಿಕರಣ ಅಂದ್ರೆ ಕೂಡದ ಅಗಲದ ಕೂಟ ಇದ್ದಂಗ. ಅಧಿಕರಣ ಅಂತಂದ್ರೆ ಆತ್ಮ ಚೇತನ ಕೂಟಸ್ಥ ಬ್ರಹ್ಮ ಇದ್ದಂಗ. ಅಹಂ ಬ್ರಹ್ಮ ಅಂತಂದ್ರ ಅದು ಅಪರೋಕ್ಷ ಪ್ರಕೃತಿ. ಬ್ರಹ್ಮ ಅಂತಕ್ಕಂಥ ಶಬ್ದದ ಪ್ರವೃತ್ತಿ ಅಪರೋಕ್ಷದ ಕಡೆಗೆ ಆದ ನಮ್ಮ ಲಕ್ಷ್ಯ ಯಾವಾಗಲೂ ಅಂತರ್ಮುಖಿ ಆಗಿರಬೇಕು. ಅಂದ್ರ ಈ ಅಧಿಕರಣದ ಕಡೆಗೆ ಇರಬೇಕು. ಅಹಂ ಅಂದ್ರ ನಾನು, ಅಂದ್ರ ಬ್ರಹ್ಮ ಅಧಿಕ ಕೂಟಸ್ಥ ಎರಡು ಕೂಡದಾಗ ಅಹಂ ಆಗ್ತದೆ. ಅಹಂ ಬ್ರಹ್ಮ ಎನ್ನುವ ಆಭಾಸ ತನ್ನಲ್ಲಿರುವಂತ ಅಜ್ಞಾನ ಆವರಣ ಭ್ರಾಂತಿ ಕಳ್ಕೊಂಡ ಅಂತಂದ್ರ ಅವಾಗ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ ಮಾಡಿಕೊಂಡಾಗ ಅಹಂ ಬ್ರಹ್ಮನಾಗ್ತಾನ. ಬ್ರಹ್ಮನೊಡನೆ ಅಭೇದನಾಗಿರ್ತಾನ. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ ಇರಬಾರ್ದು. ಅಲ್ಪತ್ವದ ಅಲ್ಪ ಜ್ಞಾನ ಶಕ್ತಿ ಇರಬಾರ್ದು, ಅಲ್ಪ ಕ್ರಿಯಾಶಕ್ತಿನೂ ಇರಬಾರ್ದು, ಅಲ್ಪ ಇಚ್ಛಾಶಕ್ತಿನೂ ಇರಬಾರ್ದು. ತನ್ನ ಪೂರ್ತಿ ಅಷ್ಟೇ ಸುಖ ಕ್ಷೇಮ ಬಯಸುವಂತ ಸಂಕುಚಿತ ಭಾವ ಇರಬಾರದು. ಪರೋಪಕಾರದ ಗುಣ ಇರಬೇಕು ಅನ್ನುವುದನ್ನ ಗುರುಗಳು ಅವತ್ತಿನ ದಿವಸ ನಮಗೆಲ್ಲ ಪಾಠವನ್ನು ಮಾಡೋದನ್ನು ಕೇಳ್ತಾ ಆ ಒಂದು ಪಾಠದ ಮೆರಕು ಸದ್ಗುರುವಿನ ಪಾದಕ್ಕೆ ಅರ್ಚಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು.
ಅವಿರಳ ಜ್ಞಾನಿ ಶ್ರೀ ಚನ್ನಬಸವೇಶ್ವರರ ವಚನಗಳ ಪೈಕಿ, ಸ್ಥಳಕಟ್ಟಿನ ವಚನಗಳ ಪೈಕಿ ಭಕ್ತನ ತಾಮಸ ನಿರಸನ ಸ್ಥಳಗಳ ಬಗ್ಗೆ, ಅಂದ್ರೆ ಭವಿತನ ಅಂದ್ರೆ ಕೆಟ್ಟ ಅಂತ. ಭಕ್ತ ಅಂದ್ರೆ ಒಳ್ಳೆಯವ, ಭವಿ ಅಂದ್ರೆ ಕೆಟ್ಟವ ಅಷ್ಟೇ. ಅದೇನಂತ ದೊಡ್ಡ ವಿಷಯ. ಭವಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಲ್ಲ, ಕೆಟ್ಟ, ಬ್ಯಾಡ್ ಮ್ಯಾನ್ ಅಂದ್ರೇನು? ಭೋಗ ಮಾಡ್ತಾನ, ಭೋಗ ಯಾರಿಂದ ಸಿಕ್ಕಿತು ಅನ್ನೋದು ಅರಿವಿಲ್ಲ. ಜೀವನ ಮಾಡ್ತಾನ, ಈ ಪಂಚಮಹಾಭೂತ ಯಾರಿಂದ ಸೃಷ್ಟಿ ಆಯ್ತು ಅನ್ನೋದು ಅರಿವಿಲ್ಲ. ಅರಿವುಗೇಡ್ ಅಂತ ಮತ್ತಿನ್ನೇನಿಲ್ಲ. ಭಕ್ತ ಅಂದ್ರೆ ಅರಿವುಳ್ಳವ, ಭವಿ ಅಂದ್ರೆ ಅರಿವಿಲ್ಲದವ. ಅದಕ್ಕೆ ಅರಿವಿಲ್ಲದವನ ಲಕ್ಷಣಗಳು ಏನಂತ ಒಂದು ಪಟ್ಟಿನೇ ಕೊಟ್ರವ್ರು. ಗುರುವಿನಲ್ಲಿ ತನು ವಂಚನೆ, ಲಿಂಗದಲ್ಲಿ ಮನವಂಚನೆ, ಜಂಗಮದಲ್ಲಿ ಧನವಂಚನೆ. ಗುರುವಿನಲ್ಲಿ ಚಾರಿತ್ರ್ಯ, ಲಿಂಗದಲ್ಲಿ ಲಕ್ಷಣ, ಜಂಗಮದಲ್ಲಿ ಜಾತಿ ಅರಸುವವ. ಮತ್ತು ನಾಸ್ತಿಕ, ಲಿಂಗಸ್ಯ ಪ್ರತಿಪಕ್ಷ ಅಂದ್ರೆ ಅದರ ವಿರುದ್ಧ, ದೇವರ ವಿರುದ್ಧ ಮಾತನಾಡುವನು. ಸದಾಚಾರ ವರ್ಜಿತ, ನ್ಯಾಯ ಸತ್ಯ ಸದ್ಗುಣಗಳನ್ನೆಲ್ಲ ವರ್ಜನೆ ಮಾಡಿ ಕೆಟ್ಟದ್ದನ್ನೇ ಒಳ್ಳೆಯದು ಅಂತೇಳಿ ಸಾಧನೆ ಮಾಡವ. ಸದಾಚಾರ ವರ್ಜಿತ. ಗುರುಲಿಂಗ ಜಂಗಮ ದ್ವೇಷಿ. ಗುರುಲಿಂಗ ಜಂಗಮದಲ್ಲಿ ಏನ್ ಮಾಡ್ತಾನ? ವೇಷಧಾರಿಯಾಗಿ, ಗುರುಲಿಂಗ ಜಂಗಮರ ವೇಷಧಾರಿಯಾಗಿ ಅವಗುಣಗಳು, ಆ ಲಾಂಛನಕ್ಕೆ ತಕ್ಕ ಗುಣಗಳಿಲ್ಲದವನು. ಮತ್ತು ಈ ತದ್ದಿನ ಅಂತಂದ್ರ ಈ ಶ್ರಾದ್ದ ಕರ್ಮಗಳು ಮಾಡೋರು, ದಿನದೋಷ, ಒಳ್ಳೆ ದಿನ ಕೆಟ್ಟ ದಿನ ಅಂತೇಳಿ ಕಾಲಕ್ಕೆ ಒಳ್ಳೆಯದು ಕೆಟ್ಟದು ಅಂತೇಳಿ ಆರೋಪ ಮಾಡೋರು. ಮತ್ತೆ ಕೊಲೆ, ಸುಲಿಗೆ, ಮಾಂಸ, ಸುರೆ ಇವೆಲ್ಲ ಇರಬಾರ್ದು. ಮತ್ತೆ ಸಂಕಲ್ಪ ವಿಕಲ್ಪ, ಎಲ್ಲೇ ಒಂದ್ ಕಡೆ 4 ಮಂದಿ ಕೂತಾಗ ದೊಡ್ಡ ಮಾತಾಡಿ ಹಿಂಗ್ ಮಾಡಮ್ ಹಂಗ್ ಮಾಡಮ್ ಅನ್ನೋದು, ಆಮೇಲೆ ಒಂದೇ ಸಲ ವಿಕಲ್ಪ ಮಾಡಿಬಿಡೋದು. ಅಂದ್ರೆ ವಿಶ್ವಾಸ ಹೋಗ್ಬಿಡ್ತದ. ಆ ತರ ಇರಬಾರ್ದು. ಮಿಥ್ಯ ಸಂಕಲ್ಪ ಇರಬಾರ್ದು. ಇದೆಲ್ಲ ಕೆಟ್ಟ ಲಕ್ಷಣಗಳು. ಮತ್ತೆ ದೇವರ ಗುಣಗಾನ ಮಾಡದಿರ್ಬೋದು. ಪರಮಾತ್ಮನ ಲಕ್ಷಣಗಳು, ಆತನ ಉಪಕಾರ ಸ್ಮರಣೆ ಏನು ಮಾಡ್ಲಾರ್ದೆ ಅವನಿಗೆ ತನ್ನಲ್ಲಿ ಬಂದಂತ ಭೋಗ ವಸ್ತುಗಳನ್ನ ನೈವೇದ್ಯ ಮಾಡಿ ಪ್ರಸಾದೀಕರಣ ಮಾಡದೆ ತಾನು ಹಾಗೇ ಸ್ವೀಕಾರ ಮಾಡೋದು, ಪರಮಾತ್ಮನ ಸ್ತುತಿ ಮಾಡದೇ ಇರ್ಬೋದು, ಆಯುಷ್ಯ ವ್ಯರ್ಥ ಮಾಡ್ಕೊಳ್ಳೋದು, ದಾಸಿಯ ಸಂಘ, ವೇಷಿಯ ಸಂಘ, ಪರಸ್ತ್ರೀ ಸಂಘ, ಮತ್ತೆ ನಾಮ ಬರೇ ಹೆಸರಿಗೆ ಬಡದಾಡವರೇ ಹೊರತು ಗುಣಗಳು ಸರಿಗಿರ್ಲಿಲ್ಲ ಅಂದ್ರೂ ಸಜ್ಜನತ್ವದ ಹೆಸರು ತಗೋತಾರ, ಒಳಗೆ ಸರಿಗಿರಲ್ಲ. ಮತ್ತೆ ತನು ಮನ ಬಳಲದ ಉದ್ದಂಡ ವೃತ್ತಿಯಲ್ಲಿ ಧನ ಗಳಿಸಿ ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡಿ ಅಶುದ್ಧ ಮಾರ್ಗದಿಂದ ಸಂಪಾದನೆ ಮಾಡಿ ದಾಸೋಹ ಮಾಡಿ ನಾನು ಶರಣನಾದೆ, ಸಜ್ಜನನಾದೆ ಅಂತ ಹೇಳಕ್ಕೆ ಸುಮ್ಮನೆ ಹೆಸರು ತಗೊಳ್ಳೋದು, ಈ ತರ ನಾನಾ ರೀತಿಯ ಅಂತ ಭವಿತನ. ಇದೇನಂದ್ರೆ ಶರಣರ ಆಗುವುದಕ್ಕೆ ಬರಂಗಿಲ್ಲ ಇವೆಲ್ಲ ಇದ್ದು ಅಂತಂದ್ರೆ ಅಂತೇಳಿ ಮುಂದೇನ್ ಹೇಳ್ತಾರೆ? ಭಕ್ತನ ನಿರ್ದೇಶನ ಸ್ಥಳ. ಭಕ್ತನ ನಿರ್ದೇಶನ ಸ್ಥಳ ಅಂತಂದ್ರೆ ಭಕ್ತ ಸ್ಥಳ. ಇಲ್ಲಿ ಭಕ್ತ ಹ್ಯಾಂಗ ಇರಬಾರ್ದು ಅನ್ನೋ ಪಟ್ಟಿ ಕೊಟ್ಮೇಲೆ ಈಗ ಭಕ್ತ ಹ್ಯಾಂಗಿರ್ಬೇಕು ಅನ್ನೋದು ಕೊಡ್ತಾರೆ. ಭಕ್ತ ಸ್ಥಳ ಅಂದ್ರೆ ಭಕ್ತನ ನಿರ್ದೇಶ ಸ್ಥಳ. ಕೃಷಿ ಕೃತ್ಯ. ಕೃಷಿ ಕೃತ್ಯ ಅಂದ್ರೆ ಅಗ್ರಿಕಲ್ಚರ್ ಮಾಡಲಿ ಅಥವಾ ಯಾವುದರೇ ಕಾಯಕಗಳು ಮಾಡಿ ತನು ಏನಾಗಬೇಕು, ಅದರೊಳಗ
ದುಡಿದು ಶರೀರ ಬೆವರು ಸುರಿಬೇಕು ಅಂತ ಕೆಲಸ ಏನಾರ ಮಾಡಿ ಆವ ಕಾಯಕದಿಂದಾದಡೇನು ತನು ಮನ ಬಳಲಿಸಿ. ತನು ಮನ ಎರಡನ್ನ ಬಳಲಿಸಬೇಕು. ಮನಸ್ಸನ್ನು ಬಳಲಿಸೋದಂದ್ರ ಆ ಮಾಡುವ ಕೆಲಸದಲ್ಲೇ ತಲ್ಲೀನನಾಗಿರೋದೇ ಮನಸ್ಸನ್ನು ಬಳಲಿಸೋದು. ಈಗ ಇಲ್ಲೊಂದಿಟ್ಟು ಕೆಲಸ ಮಾಡಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಕೆಲಸ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಮತ್ತೊಂದು ಚಂಚಲ್ ಮನ್ಸಲ್ಲಿ ಮಾಡಬಾರ್ದು. ಒಂದು ಕೆಲಸ ಕಂಟಿನ್ಯೂ ಮಾಡಿ ಮುಗಿಸ್ಬೇಕು, ಉತ್ಸಾಹದಿಂದ ಮಾಡಬೇಕು, ಮತ್ತೆ ಕೌಶಲ್ಯದಿಂದ ಮಾಡಬೇಕು. ಕೆಲಸ ಮಾಡೋದಕ್ಕೂ ಮನ ಬಳಲ್ಸೋದಂದ್ರೆ ಮನಸ್ಸಿಂದ ಬಹಳ ಮುಖ್ಯ ಅದ. ಕೆಲಸ ಹಿಡಿಯೋ ಟೈಮ್ನಾಗ ಒಂದು ತರ ಹಿಡಿದ್ಮೇಲೆ ಮತ್ತೊಂದ್ ತರ ಹಂಗೆಲ್ಲ ಇಲ್ಲ. ಒಂದು ಸಲ ಕೆಲಸ ಹಿಡಿದ್ಮೇಲೆ ಕೊನೆಯ ತನಕ ಮುಗಿಸೋ ತನಕ ಅದು ಮನಸ್ಸು ಚಂಚಲ ಆಲಾರ್ದಂಗ ನೋಡ್ಕೋಬೇಕು. ಮತ್ತೆ ಉತ್ಸಾಹದಿಂದ ಮಾಡಬೇಕು, ಮತ್ತೆ ಕೌಶಲ್ಯದಿಂದ ಮಾಡಬೇಕು, ಹಾಳು ಮಾಡಬಾರದು. ಸ್ವಲ್ಪ ಶಕ್ತಿ ಸ್ವಲ್ಪ ಸಮಯದಲ್ಲಿ ದೊಡ್ಡ ದೊಡ್ಡ ಕೆಲಸ ಬೇಕು. ಹಿಂಗೆಲ್ಲ ಮಾಡಬೇಕು. ಅದಕ್ಕೆಲ್ಲ ಕಾಯಕ ಹೆಂಗ್ ಮಾಡ್ಬೇಕನ್ನೋದೇ ಒಂದು ದೊಡ್ಡದ ನನ್ನ ಹತ್ರ ಪಟ್ಟಿ. ಅದಕ್ಕೆ ಯಾವ ಕಾಯಕದಿಂದ ಆದಡೇನು ತನು ಮನ ಎರಡನ್ನ ಬಳಲಿಸಿ ಗಳಿಸಿ ತಂದು ತಗೊಂಬಂದದ್ದನ್ನು ಏನ್ ಮಾಡಬೇಕು, ಆ ದ್ರವ್ಯವನ್ನ ಗುರು ಲಿಂಗ ಜಂಗಮಕ್ಕೆ ವೆಚ್ಚಿಸಿ. ಗುರುಗಳಿಗೆ, ಲಿಂಗಕ್ಕೆ, ಜಂಗಮಕ್ಕೆ. ಮತ್ತೆ ಗುರುಗಳ ಬಳಿ ಕೊಡ್ಬೇಕಂದ್ರೆ ಗುರುಗಳಿಗೆ ಕೊಡ್ಲಕ್ಕ ಗುರುಗಳು ನಿಮ್ಮಲ್ಲಿ ಎಲ್ಲಿರ್ತಾರ? ಗುರುಗಳಿಗೆ ಹೆಂಗ್ ಕೊಡ್ತೀರಿ? ಮತ್ತೆ ಗುರುಗಳಿಗೆ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತೀರಿ? ಲಿಂಗಕ್ಕಂದ್ರೆ ಅಲ್ಲೇ ಆರಾಮ್ ಕೊಟ್ಬಿಡ್ತೀರಿ, ಒಂದಿಟ್ಟು ನೈವೇದ್ಯ ಮಾಡ್ತೀರಿ. ಗುರುಗಳಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? ಏನದು ದಾರಿ ನಿಮ್ಗೆ? ಒಂದೇ ಅಂತೇಳಿ ಅಲ್ಲೇ ಲಿಂಗಕ್ಕೆ ನೈವೇದ್ಯ ಹಿಡಿದು ಅಲ್ಲೇ ತಿಂದ್ರ ಅಲ್ಲವು. ಮಾಗಿಯ ಬಿಸಿಲು ಅಂಗಕ್ಕೆ ಹಿತವೆನಿಸಿತ್ತು, ಮಧ್ಯಾಹ್ನದ ಬಿಸಿಲು ಕಷ್ಟವೆನಿಸಿತ್ತು. ಬಸವಣ್ಣವ್ರ ವಚನ ಹೇಳ್ತಾರ. ಲಿಂಗ ಪೂಜೆ ಮಾಡ್ಕೊಂಡು ಗುರುನು ಅಂದ್ರೆ ಲಿಂಗನೇ, ಜಂಗಮ್ಮ ಅಂದ್ರು ಲಿಂಗನೇ ಅಂತೇಳಿ ಮನೆಗೆ ಕೂತು ಕೊಳ್ಳನ್ ಲಿಂಗ ಬಿಚ್ಕೊಂಡು ಅದಕ್ಕೆ ಒಂದಿಟ್ಟೇನೋ ನೈವೇದ್ಯ ಮಾಡಿ ಅದೇ ತಿಂದು ಅದೇ ಪ್ರಸಾದ ಅಂದ್ರ ಅದು ಹೆಂಗದಪ್ಪ ಅಂದ್ರ ಬಿಸಿಲು ಒಂದೇ. ಅದೇ ಬಿಸಿಲು ಈಗ ಮುಂಜಾನೆ ನಿಮಗೆ ಚಳಿ ಆಗ್ತಿರ್ತದಲ್ಲ, ಈಗ ಬಿಸಿಲು ಬಂದ್ರೆ ಸಾಕಪ್ಪ ಅಂತೇಳಿ ಸ್ವಲ್ಪ ಬಿಸಿಲು ಬಂದ್ರೆ ಆ ಬಿಸಿಲಾಗ ಹೋಗಿ ಕುಂದಿರ್ತೀರಿ. ಕುಂತಾಗ ನಿಮಗೆ ಭಾರಿ ಖುಷಿ ಕೊಡ್ತದ ಅದು ಬಿಸಿಲು. ಅದೇ ಇನ್ನೊಂದ್ ತಾಸು ಕೂತ್ರಿ ಅಂದ್ರೆ ಮಾಗಿಯ ಬಿಸಿಲು ಅಂತ ಒಂದು ಕಾಲ, ಮಾಗಿಯ ಕಾಲದಾಗ 10:30 11 ಆಯ್ತು ಅಂದ್ರೆ ಚುರ್ರೆಲ್ಲ ಕಟ್ಬಿಡ್ತದ ಅದೇ ಬಿಸಿಲು. ಅದಕ್ಕೆ ಮನೆಯಲ್ಲಿ ಲಿಂಗಾರ್ಚನೆ ಮಾಡಿ ನೈವೇದ್ಯ ಮಾಡಿ ಸ್ವೀಕರಿಸುವುದು, ಪ್ರಸಾದ ಸ್ವೀಕರಿಸುವುದು ಹಿತವೆನಿಸಿತ್ತು. ಗುರು ಜಂಗಮರಿಗೆ ಕೊಡಬೇಕಾದ್ರೆ ಹೆಂಗ್ ಅನಿಸ್ತದಪ್ಪ ಅಂತಂದ್ರ ಮಧ್ಯಾಹ್ನದ ಬಿಸಿಲು ಅನಿಸ್ದಂಗ ಆಗ್ತದ. ವಚನ ಸುಮ್ಮನೆ ಬರದಿಲ್ಲ ಅವರು. ಎಲ್ಲ ಎಲ್ಲಿದೆಲ್ಲಿ ನಾವು ಏನ್ ಮಾಡ್ತೀವಿ, ಬರೀ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋತೀವಿ. ಹಂಗಿಲ್ಲ ಅದು. ನೋಡ್ರಿ ವಚನ ಹೆಂಗದು. ಮಾಗಿಯ ಬಿಸಿಲು ಆಮೇಲೆ ಹುಡುಕಿ ಹೇಳ್ತೇನೆ. ಒಂದೇ ಬಿಸಿಲು ಅದು ಮುಂಜಾನೆ ಖುಷಿ ಕೊಡ್ತದ, ಮಧ್ಯಾಹ್ನಕ್ಕೆ ಹೆಂಗಾಗ್ತದ ಅಂದ್ರ ಬಿಸಿಲಕ್ಕೆ ಕಾಲು ಇಡ್ಲಕ್ ಆಗಂಗಿಲ್ಲ, ಅಂತ ಪರಿ ಸುಡ್ತದ. ಹಂಗ ಗುರು ಜಂಗಮರಿಗೆ ಕೊಟ್ಟಿನಿ ಅಂತ ಹೇಳಕ್ಕೆ ಲಿಂಗದ ಮೇಲೆ ನೀರ್ ಹಾಕಿ, ಲಿಂಗದ ಮೇಲೆ ನೀರ್ ಹಾಕಿದ್ದದು ಏನದು ಲಿಂಗ ಪ್ರಸಾದ ಅಷ್ಟೇ. ಗುರು ಜಂಗಮ್ ಪ್ರಸಾದ ಆಗಂಗಿಲ್ಲ. ಏನ್ ಮಾಡ್ಬೇಕು,
ಯಾವಾಗ್ಲಿಂತ ಹೇಳ್ಕೊತದೀನಿ, ಒಬ್ಬರೇ ಮಾಡಿರ ನಿಮಗ್ ಕೊಡ್ಲಿಕ್ಕೆ ಕಾಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು? ಒಂದು ಡಬ್ಬಿ ಒಳಗ ಒಂದು ದಿನಕ್ಕ ₹1 ಆದ್ರೂ ಒಂದ್ ಕಡೆ ಗುರುಗಳಿಗೆ ಹಾಕಿ ಇಡ್ಬೇಕಂತ ಹೇಳೋದೇ ಇಲ್ಲ. ದಾಸೋಹ ನಿಧಿ ಅಂತೇಳಿ ಒಂದು ಮಾಡ್ಬೇಕಂತ ಹೇಳಿನೇ ಇಲ್ಲ. ನಿಮ್ಗೆ ಏನೇ ಒಂದು ದ್ರವ್ಯ ಬಂತು ಅಂದ್ರೆ ಅದನ್ನ ನೈವೇದ್ಯ ಮಾಡೋದಂತಂದ್ರೇನು, ಒಂದು ಮುಡುಪು ಅಂತ ಒಂದ್ ಕಡೆ ಮಾಡಿ ವ್ಯವಸ್ಥೆ ಮಾಡಿ ಇಡಬೇಕು. ಏನು ಬಂದಾಗನು ಅದ್ರಾಗ ಒಂದು ಭಾಗ ಗುರುವಿಂದ ಇರ್ತದೆ. ಸಾಧು ಸಜ್ಜನರ ಆಶೀರ್ವಾದದಿಂದಲೇ ನಾವು ಒಳ್ಳೆಯವರಾಗಿದ್ದೀವಿ, ಒಳ್ಳೆ ಸತ್ಯ ಶುದ್ಧ ಕಾಯಕ ಮಾಡಿವಪ್ಪ ನಿಮ್ಮಿಂದ ಅಂತೇಳಿ ಅದರದ್ದು ಒಂದು ಭಾಗ ನೀವೇನ್ ಮಾಡ್ಬೇಕು? ಮುಡುಪು ಕಟ್ಟಿ ಇಡಬೇಕು. ಗುರುಗಳ ಬಳಿ ಬಂದಾಗ ಅದರದೊಳಗಿಂದ ರೊಕ್ಕ ನೀವು ಖರ್ಚು ಮಾಡಿದ್ರಿ ಅಂತಂದ್ರೆ ನಿಮ್ಗೇನು ಬ್ಯಾನಿನೇ ಆಗಂಗಿಲ್ಲ. ನಿಮ್ ಸಂಸಾರಕ್ಕೆ ಇಟ್ಕೊಂಡದ್ದು ಒಂದು 2,000, 3,000, 5,000, 10,000 ಏನೋ ಇಟ್ಕೊಂಡಿರ್ತೀರಿ. ಒಮ್ಮೆಗೆ ವಾರ್ಷಿಕೋತ್ಸವ ಬತ್ತು ಅನ್ನೋನ ₹1,000 ಹಾಕ್ಲಕತ್ತೀವ್ರಿ, 2,000 ಭಾಳ ಆಗ್ತದಂತ. ಈ ಡೈಲಾಗ್ ಹೆಂಗದ? ಮನೆ ಸಂಸಾರಕ್ಕೆ 10,000 ಬೇಕಂದ್ರೆ ಹಾಕ್ತಿರಿ, ಗುರು ಜಂಗಮರಿಗೆ ಕೊಡ್ಬೇಕಾದ್ರೆ ಭಾಳ ಆಗ್ತದೆ. ಅದಕ್ಕೆ ಈ ಗುರು ಜಂಗಮ ಅಂತಂದ್ರ ನೀವು ಮನಿ ಗೇಟ್ ಹೊರಗೆ ಬಂದ್ರಿ ಅಂತಂದ್ರ 84 ಲಕ್ಷ ಜೀವರಾಶಿಗಳ ಪೈಕಿ ಯಾವುದೇ ಒಂದು ಜೀವಿ ಹಸಿದಿತ್ತು, ನಿಮ್ ಕಣ್ಣಿಗೆ ಕಂಡತ್ತು ಅಂತಂದ್ರ ಅದು ಆಕಳಿರ್ಬೋದು, ನಾಯಿ ಇರ್ಬೋದು, ಹಂದಿರ್ಬೋದು, ಕತ್ತಿರ್ಬೋದು, ಭಿಕ್ಷುಕ ಇರ್ಬೋದು, ಏನಾರೇ ಇರ್ಬೋದು, ಅವರಿಗೆ ನಿಮ್ಮ ಒಂದು ದ್ರವ್ಯದ ಒಂದು ಭಾಗ ಅವರಿವರೆನ್ನದೇ ಏನ್ ಮಾಡ್ಬೇಕು? ಹಸಿದವರಿಗೆ ಒಂದು ಚೂರು. ನೀವೇನ ಬ್ರೆಡ್ ತಂದ್ರಿ, ಓಟು ಬ್ರೆಡ್ ನೀವೇ ತಿನ್ನೋದು. ಬಿಸ್ಕಿಟ್ ತಂದ್ರಿ, ಓಸು ಬಿಸ್ಕಿಟ್ ನೀವೇ ತಿನ್ನೋದು. ಕಾಯಿಪಲ್ಯ ತಂದ್ರಿ, ಓಟು ಕಾಯಿಪಲ್ಯ ಸೋಸಿ ನೀವೇ ತಿನ್ನೋದು. ಯಾಕೆ? ಒಂದು ಸೂಡು ಹೊರಗೆ ಒಂದು ಆಕಳಿಗೆ ಕೊಡ್ಲಕ್ಕೆ ಏನಾಗಲ್ಲ. ಒಂದು ಬಿಸ್ಕಿಟ್ ಒಂದು ನಾಯಿಗೆ ಹಾಕಿದ್ರಿ ಏನಾಗ್ತದೆ? ಬ್ರೆಡ್ಡಿಂದ ಒಂದು ತುಕಡಿ ಭಿಕ್ಷುಕ ಕೊಟ್ರಿ ಏನಾಗ್ತದೆ? ಎಲ್ಲ ಓಟು ನಾವು ತಿನ್ನೋದಕ್ಕೆ ತಗೊಂಡ್ಬರ್ತೀವಲ್ಲ, ಅದೆಲ್ಲ ಪದಾರ್ಥ. ಅದಕ್ಕೆ ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರ 4 ಮಂದಿಗೆ ಊಟಕ್ಕೆ ಹಾಕ್ಬೇಕಪ್ಪ, ಒಳ್ಳೇದಾಗ್ತದ ಅಂತೇಳಿ ಎಲ್ಲೋ ಶಾಂತಿ ಮಾಡಾಗ ಹೇಳ್ತಾರೆ. ಹೇಳಿದ ಕೂಡ್ಲೇನೆ ಗಂಡನ ಅಣ್ಣತಮ್ಮದವ್ರಿಗೆ, ಹೆಂಡತಿ ಅಕ್ಕ ತಂಗಿದವ್ರಿಗೆ, ಅತ್ತಿ ಮಾವ ಕಾಕ ಮೈದನ ಓಸು ರಕ್ತ ಸಂಬಂಧಿಕರಿಗೆ ಕರ್ಕೊಂಡು ಬಂದಕ್ಕೆ 4 ಮಂದಿಗೆ ಊಟಕ್ಕೆ ಹಾಕೋಣ. ಇದೇ ಅಭಿಷೇಕ ಮಾಡೀವಿ, ಪೂಜೆ ಮಾಡೀವಿ, ಬರ್ರಿ. ಯಾರ್ಯಾರಿಗಾರ ಯಾಕೆ ತಿನ್ನಿಸ್ಬೇಕು? ನಮ್ಮವ್ರಿಗೆ ತಿನ್ನಿಸ್ಬೇಕು. ನಿಮ್ಮ ಮನೆಯ ರಕ್ತ ಸಂಬಂಧಿಕರಿಗೆ ತಿನ್ನಿಸಿದ್ರಿ ಅಂತಂದ್ರೆ ಅದು ಎಂದೂ ಪ್ರಸಾದ ಆಗಂಗೆ ಇಲ್ಲ. ಅದು ಪ್ರಸಾದ ಆಗಂಗೆ ಇಲ್ಲ. ನಿಮ್ಮ ಮನೆಯವರು ಒಂದು ಮನೆಗಿರೋರು 4 ಮನೆಗೆ ಇದ್ದೀರಿ ಅಷ್ಟೇ. ನಿಮ್ಮ ಮನೆಗೆ ನೀವೇ ಮಾಡ್ಕೊಂಡು ತಿಂದಕ್ಕೆ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿನಂದ್ರೆ ರಕ್ತ ಸಂಬಂಧಿಕರಲ್ಲದವರಿಗೆ ಅದೆಲ್ಲ ಬಹಳ ಪ್ರೊಸೀಜರ್. ಅದಕ್ಕೆ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ಹೇಳ್ಬೇಕಾಗಿದ್ದೆಲ್ಲ ಹೇಳಾಗ್ಯದ, ನಡ್ಕೊಳ್ಳೋದು ಒಂದೇ ಉಳಿದದ ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ಯಾರ. ನಮ್ಮ ದೇಶದಾಗ ಅಲ್ಲಿ ಹಿಡಿದು ಇಲ್ಲಿ ತನಕ ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟಾರೆ. ಹೇಳಕ್ಕೆ ಏನು ಉಳಿದಿಲ್ಲ. ಮತ್ತೆ ಕೇಳಬೇಕಾಗಿದ್ದು ಎಲ್ಲ ಕೇಳ್ಯಾರ. ಕೇಳಲಾರ್ದ ಏನು ಉಳಿದಿಲ್ಲ, ಎಲ್ಲ ಕೇಳೋದು ಆಗ್ಯದ, ಹೇಳೋದು ಆಗ್ಯದ. ಈ ಉಳಿದದೇನಪ್ಪ ಅಂದ್ರೆ ನಡ್ಕೋಬೇಕಾಗ್ಯದ ಅಷ್ಟೇ. ಆ ನಡ್ಕೊಳ್ಳೋದ್ರಾಗ ಕೊರತೆ, ದೊಡ್ಡ ಕೊರತೆ ಅದ. ಹೇಳಿದ ಕೂಡ್ಲೇನೆ ಆಯ್ತಪ್ಪ ಇದು ಹೇಳಿದ್ದು ಸೂಕ್ತ ಅಲ್ಲ, ಹಿಂಗ್ ನಡ್ಕೊಳ್ಳೋಣ ಅಂತೇಳಿ ದೃಢವಾದ ಸಂಕಲ್ಪ, ಸತತ ಪ್ರಯತ್ನ ಇರ್ಬಾರ್ದು. ಅವೆಲ್ಲ ಹಂಗೆ ಪೆಂಡಿಂಗ್ ಇಟ್ಕೊಂಡು ಓದಾಡೋದು. ಅದಕ್ಕೆ ಆವ ಕಾಯಕದಿಂದ ಆದಡೇನು ತನು ಮನ ಬಳಲಿಸಿ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ಅವ ಹೆಂಗಿರ್ತಾನ ಅದೆಂತೆಂದೊಡೆ ಆತನ ತನು ಶುದ್ಧ. ಗುರುವಿನ ಸೇವೆ ಮಾಡಿದ್ದಕ್ಕ ಅವನದು ತನು ಶುದ್ಧವಾಗಿರುತ್ತದ. ಅವನು ಮನಸ್ಸಿನಲ್ಲಿ ಗುರುಲಿಂಗ ಜಂಗಮರದು
ಧ್ಯಾನ ಮಾಡ್ತಾ ಇರುವ ಕಾರಣ ಆತನ ಮನ ಶುದ್ಧ, ಆತನ ನಡೆ ಶುದ್ಧ, ಆತನ ನುಡಿ ಶುದ್ಧ, ಆತ ಎಲ್ಲ ಪಾವನವೇ ಪಾವನ. ಆತಂಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು. ನೋಡ್ರಿ, ಆ ಗುರು ಹೇಳಿರ್ಬೇಕು, ಶಿಷ್ಯ ಮಾಡಿರ್ಬೇಕು, ಅವ ಶುದ್ಧ ಆಗಿರ್ಬೇಕು. ಅಂತ ಶಿಷ್ಯ, ಶುದ್ಧ ಶಿಷ್ಯನ ಗುರು ಏನದನಲ್ಲ, ಅವ ಏನಾತನ ಪರಮ ಸದ್ಗುರು ಅನಿಸ್ಕೊತಾನ. ಸುಮ್ಮನೆ ವಿಚಾರ ಸಾಗರ ಓದಿ ಓದಿ ಕಣ್ಣು ಕೆಡಿಸ್ಕೊಂಡು ಪರಮ ಶಿಷ್ಯನೂ ಆಗಲ್ಲ, ಪರಮ ಸದ್ಗುರುನೂ ಆಗಂಗಿಲ್ಲ. ಅದ್ರೊಳಗ ನಡೆ ನುಡಿ ಎಲ್ಲ ಶುದ್ಧ ಇದ್ದವರು ಪರಮ ಶಿಷ್ಯರು ಆಗ್ತಾರೆ, ಪರಮ ಸದ್ಗುರುಗಳು. ಪರಮ ಅಂದ್ರೆ ಶ್ರೇಷ್ಠ ಗುರು, ಶ್ರೇಷ್ಠ ಶಿಷ್ಯರ ಲಕ್ಷಣ. ಅಂತಪ್ಪ ಸದ್ಭಕ್ತನ ಮನೆಯ, ಅವನ ಮನಿ ಏನಪ್ಪ ಅಂದ್ರೆ ಕೈಲಾಸ. ಅವನ ಮನಿನೇ ಕೈಲಾಸ. ನೋಡ್ರಿ, ಹೆಂಗಿರ್ಬೇಕು ಒಬ್ಬರು ಭಕ್ತರ ಮನಿ. ಭಕ್ತ ಅಂದ್ರೆ ಏನು ಅಂತ ಏನು ಟಾಪ್ ಟಾಪ್ ಮಾತುಗಳು ಹೇಳ್ತಾರೆ ನೋಡ್ರಿ. ಅಂತಪ್ಪ ಸದ್ಭಕ್ತನ ಮನೆಯೇ ಕೈಲಾಸ. ಅಂತಪ್ಪ ಸದ್ಭಕ್ತನ ಮನೆಯ ಹಕ್ಕು. ಅವ ಏನ್ ಕರೆದೇ ಬೇಕಾಗಿಲ್ಲ, ಅದು ಗುರುಗಳ ಮನಿ ಅಂತ ತಿಳ್ಕೊಂಡು ಅವನೇ ಹೊಕ್ಕು ಬಿಡ್ತಾನ. ಯಾವಾಗರೇ ಬರ್ರಿ, ನಿಮ್ಮದೇ ಮನಿ ಅಂತ ನೀವ್ ಹೆಂಗ್ ಅಂತಿರಲ್ಲ, ಮತ್ತೆ ನೀವು ಹೇಳಿದಾಗ ಕಲ್ಯಾಣಪ್ಪ ಕರೆದಿಲ್ಲ, ನಾಗರತ್ನಂ ಕರೆದಿಲ್ಲ ಅಂತ ನಾವು ಕಾಯ್ಕೊಂಡು ಕುಂದಿರೋದಿರ್ತದ. ಯಾವಾಗ ಬೇಕಾವಾಗ ಮನೆಯಾಗ ಹೊಕ್ಕು ಏನ್ ಮಾಡ್ತೀವಿ, ಮನೆಯೊಳಗ ಉಪಚಾರ ಸ್ವೀಕಾರ ಮಾಡ್ತೀವಲ್ಲ, ಅದೇ ಲಿಂಗಾರ್ಚನೆ. ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ತು ಪಾವನ. ಅಂತವನಿಗೆ ಜಂಗಮ ಅವನೇ ಜಗತ್ತಿಗೆ ಪಾವನ. ಇಂತಪ್ಪ ಗುರು ಶಿಷ್ಯ ಜಂಗಮಕ್ಕೆ ನಾನೇನಂತೀನಪ್ಪ ಅಂತಂದ್ರೆ, ನೆರೆ ನಂಬಿ ಅಂದ್ರೆ ಫುಲ್ 100% ಅವ್ರ ಮೇಲೆ ನಾನು ಗೌರವ, ರೆಸ್ಪೆಕ್ಟು, ನಂಬಿಕೆ ಇಟ್ಟುಕೊಂಡು ನಮೋ ನಮೋ ಎಂಬೆನಯ್ಯ ಕೂಡಲ ಚನ್ನ ಸಂಗಮ ದೇವ. ಹೆಂಗದ ನೋಡ್ರಿ, ಭಕ್ತ ನಿರ್ದೇಶನ ಸ್ಥಳ ಹೆಂಗಿರ್ಬೇಕು. ಭಕ್ತ ಅನ್ನೋದು ಎಷ್ಟು ಸ್ಟ್ರಾಂಗ್ ಹೇಳಿಬಿಟ್ಟ ನಾವು. ಚಂದದಲ್ರಿ ವಚನ, ಚಂದಿಲ್ಲ. ಕೃಷಿ ಕೃತ್ಯ ಆವಕಾಯಕದಿಂದಾದಡೇನು ತನು ಮನ ಬಳಲಿಸಿ ಗಳಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ. ಎನಗೆ ಅದೆಂತೆಂದೊಡೆ ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ನಡೆ ಶುದ್ಧ, ಆತನ ನುಡಿ ಶುದ್ಧ, ಎಲ್ಲವೂ ಪಾವನವೇ ಪಾವನ. ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಅಂತಪ್ಪ ಸದ್ಭಕ್ತನ ಮನೆಯು ಕೈಲಾಸವೆಂದು ಹಕ್ಕು ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ಪಾವನ. ಇಂತಪ್ಪ ಗುರು ಶಿಷ್ಯ ಜಂಗಮಕ್ಕೆ ನಾನು ನೆರೆ ನಂಬಿ ನಮೋ ನಮೋ ಎಂಬೆನೆಯ ಕೂಡಲ ಚನ್ನ ಸಂಗಮ ದೇವ. ಹೆಂಗಿರ್ತದ ಅಂದ್ರೆ ಹಿಂಗ. ಮತ್ತೆ ನಾಳಿಗೆ ಹೆಂಗಿರ್ಬೇಕು ಅನ್ನೋದು ನಾಳೆಗೆ ಹೇಳ್ತಾರ. ಮತ್ತೆ ನಾಳೆ ಮತ್ತೆ ನಿರ್ದೇಶನ ಕೊಡ್ತಾರ. ನೋಡೋಣ ಚನ್ನಬಸವಣ್ಣ ಗುರುಗಳು. ಖುಷಿ ಆಗ್ತದಲ್ರಿ ಕೇಳಕ್ಕ, ಆನಂದ. ಮಲ್ಲಪ್ಪವ್ರು ಬಂದಿಲ್ಲನ್ರಿ ಇವತ್ತು? ಬಾವರಾಯಿ ಇಲ್ಲ, ಮಾಂತೇಶ್ ಪಾಟೀಲ್ ಇಲ್ಲ.
ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಧನಸಂಘದ ದುಃಖದ ವರ್ಣನ ಉಪದೇಶ ಮಾಡ್ತಾ ಇದ್ದಾರೆ. 110ನೇ ವಿಷಯ ಅಂಕ ಇದು. 110ನೇ ದೋಹಾ ಇದು. ಧನಸಂಘ ಅವರೇನು ಅದೃಷ್ಟಿ ಮಹಾರಾಜರೇನು ಸಣ್ಣವರಲ್ಲ. 3 ಮಂದಿ ಅಣ್ಣ ತಮ್ಮಂದಿರು ಕೂಡಿ ಶುಭ ಸಂತತಿ ಮಹಾರಾಜ ಈ 3 ಸ್ವರ್ಗ ಮರ್ತ್ಯ ಪಾತಾಳ 3 ಒಂದೊಂದು ರಾಜ್ಯವನ್ನು ಆಳ್ರಿ ಅಂತೇಳಿ ತಂದೆ ಆದವನು 3 ರಾಜ್ಯಭಾರಕ್ಕೆ ಅವಕಾಶ ಮಾಡಿಕೊಟ್ಟಾಗ 3 ಕೂಡಿ ತಂದೆಗೆ ಕೇಳ್ತಾರೆ, ಏನಪ್ಪ ನಿನಗೇನಿನ್ನ ಅಂತ ಪರಿ ವಯಸ್ಸಾಗಿ ಮುದುಕ ಆಗಿಲ್ಲ, ಇನ್ನ ಮಧ್ಯ ವಯಸ್ಸಿನಾಗದಿ, ಎದಕ್ಕ ಬಿಡ್ಲಕತ್ತಿದಿ ಅಂತ ಕೇಳಿದಾಗ ಈ ಸಂಸಾರ ನಿಸ್ಸಾರ ಅದಪ್ಪ, ಇದ್ರೊಳಗ ಸತ್ಯ ಇಲ್ಲ, ಇದು ಮಿಥ್ಯವಾದ ಜಗತ್ತು, ನಾವಿಲ್ಲಿ ಎಷ್ಟು ಅಧಿಕಾರ ಪ್ರಚಾರ ಏನೆಲ್ಲ ದನ ಸಂತಾನ ಪುತ್ರ ದಾಂಪತ್ಯ ಏನ್ ಭೋಗ ಮಾಡಿದ್ರು ಎಲ್ಲಾನು ನಿಸ್ಸಾರ ಅದ. ಸಾರ ಇರ ಪರಮಾತ್ಮನೇ ಬೇರೆ ಅದನ. ಆ ಸಾಧನೆ ನಾ ಮಾಡ್ಬೇಕಂತ ನನ್ನ ಮನಸ್ಸು ಅಕಡಿ ಒಲದು ಬಿಟ್ಟದ. ಅದಕ್ಕೆ ಏನಾಗ್ಯದ, ನಾನು ಇದನ್ನ ತ್ಯಾಗ ಮಾಡ್ಲಕತ್ತೀನಿ. ಅವಾಗ ಇವರು 3 ಇವನೇನು ನಮ್ಮ ಅಪ್ಪನೋ, ಇವ ನಮಗೆ ಕಲ್ಯಾಣ ಮಾಡುವುದಕ್ಕೆ ಕೊಡೋದು ಬಿಟ್ಟು ತನಗೆ ಬೇಸರ ಆಗ್ಯದ, ತನಗಿದು ನಿಸ್ಸಾರ ಆಗ್ಯದ, ನಿಸ್ಸಾರದ ಜೀವ ನನಗೆ ಯಾಕೆ ಕೊಡ್ಲಕತ್ತಾನಂತ ವಿಚಾರ ಮಾಡಿದ್ರು. ಈಗಿನ ಮಕ್ಕಳಿಗೆ ಯಾರಿಗಾರ ಏನಾರ ಪ್ಲಾಟ ಮನಿ ಏನಾರ ಬೇಕೇನಪ್ಪ ತಗೋರಿ, ನಮ್ಮದು ಮುಗಿದದ ವಿಚಾರ ಸಾಗರ ಓದಿ ನಾವು ಮೋಕ್ಷ ಸಾಧನೆಗೆ ಹೋಗ್ತಾ ಇದ್ದೀವಿ, ಇಲ್ಲಿ ತನಕ ಏನೋ ಹುಚ್ಚುಚ್ಚು ಸಂಸಾರ ಮಾಡೀವಿ, ಇದೆಲ್ಲ ನಿಸ್ಸಾರದ ಅಂತೇಳಿ ನೀವೇನಾರ ಹೇಳಿದ್ರಿ ಅಂದ್ರ ಅವ್ರೇನು ನಿಸ್ಸಾರ ವಿಚಾರ ಮಾಡಲ್ಲ, ಶಾಸ್ತಾರ ವಿಚಾರ ಮಾಡಲ್ಲ. ವಾಟ್ರೇನ ಇಸ್ಕೊಂಡ್ಬಿಡಮ್ಮೆಲ್ಲ, ಈಗ ಸಿಕ್ಕದ ಸಿಗಲಿ, ಮುಂದೆ ಬೇಕಿದ್ರೆ ಇಟ್ಕೊಳ್ಳೋಮು, ಬೇಡ ಮಾರ್ಕೊಳ್ತೀನಿ ನಮ್ಮ ಅಂತೇಳಿ ತೊಗೊಂಡೇ ಬಿಡ್ತಾರೆ. ಮೊದಲಿನವ್ರು ಹಂಗಿಲ್ಲ. ಅವ್ರ ಮನೆಯೊಳಗೆ ಸಣ್ಣವರಿದ್ದಾಗ ನಡೆದು ಅಂಥದೇ ಒಂದು ಸಂಸ್ಕಾರ ಮನೆಯೊಳಗಿದ್ದಾಗ ನಿತ್ಯ ವಿವೇಕ ಯಾವ ಮನೆಯೊಳಗೆ ಇರ್ತದ ಅಂತ ಮನೆಯೊಳಗೆ ಇಂಥ ಮಕ್ಕಳು ಹುಟ್ಟುತ್ತಾರೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಇಹ, ಯಾವುದು ಪರ, ಇದೆಲ್ಲ ತಿಳ್ಕೊಂಡು ಇಂಥ ವಿಷಯ ಯಾವಾಗ ಎಲ್ಲರ ಮನೆಯಾಗ ನಡೀತಿರ್ತದ ಅಂತ ಮನೆಯೊಳಗೆ ಇಂಥ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಿ ನಿಸ್ಸಾರ ಇದ್ದದ್ದು ನಮಗೆ ಕೊಡ್ತಾನ ಅಂತಂದ ಮೇಲೆ ಇವ ಏನು ನಮಗೆ ಒಳ್ಳೆ ತಂದೆ ಅಲ್ಲ ಅಂತೇಳಿ ನಾಳೆ ಬೆಳಿಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿರ್ಧಾರ ಹೇಳ್ತೀವಿ ಅಂತೇಳಿ ಹೊತ್ತು ಹೊಂಟ್ರೆ ಮತ್ತೆ ನಮಗ ಇವು ಸ್ವರ್ಗ ಮರ್ತ್ಯ ಪಾತಾಳ 3 ಕೊಳ್ಳಿಗೆ ಹಾಕ್ತಾನ. ಮತ್ತೆ ನಾವು ನಿಸ್ಸಾರವಾದ ಸಂಸಾರ ಮಾಡಿಕೊಂಡು ಒದ್ದಾಡ್ಕೊತ ಕುಂದಿರ್ಬೇಕಾಗ್ತದೆ. ಇಲ್ಲಿ ಅವನು ರಾಜ್ಯ ಅವ ಏನ್ಯಾಕೆ ಮಾಡಿ ಹಾಳು ಬಾಯಿ ಬೀಳಲಕ್ಕ, ನಾವು ಮಾತ್ರ ಅದರೊಳಗಿಂದು ಏನ್ ಮಾಡಮು, ಸಂಬಂಧ ಇರ್ಲಾರ್ದಂಗ ನೀಟಾಗಿ ಸಪರೇಟ್ ಎದ್ದು ಬಿಡಮು ಅಂತ ವಿಚಾರ ಮಾಡಿ ಏನ್ ಮಾಡಿದ್ರು, ಮನಿ ತ್ಯಾಗ ಮಾಡಿಬಿಟ್ರು. ಮನಿ ತ್ಯಾಗ ಮಾಡಿ ಗುರುಗಳ ಮುಂದೆ 3 ಬಂದು ಕೂತ್ಬಿಟ್ಟಾರ. ಗುರುಗಳ ಹತ್ರ ಸರೆಂಡರ್ ಆಗಿ ಸೇವೆ ಮಾಡಿ ಗುರುಗಳ ಸಂಗಡ ಚರ್ಚೆ ಮಾಡಿ ಮುಂದೆ 4ನೇ ತರಂಗದೊಳಗ ಉತ್ತಮ ಅಧಿಕಾರಿಗೆ ಉಪದೇಶ. ಈಗ 5ನೇ ತರಂಗದೊಳಗ ರಾಜ ಮತ್ತು ಭರ್ಚಿ ಮಂತ್ರಿ ಒಂದು ಕಥೆಯನ್ನ ಹೆಣೆದು ಅಲ್ಲಿ ಭರ್ಚು ಮಂತ್ರಿಗೆ
ಈ ಸಂಸಾರದ ಬಗ್ಗೆ ವೈರಾಗ್ಯ ಹೆಂಗಿರಬೇಕು ಅಂತೇಳಿ ಆತನ ಹೃದಯದೊಳಗೆ ಹುಟ್ಟದಂದ್ರೆ ಇಲ್ಲಿ ಮುಂದೆ ಕೂತು ಕೇಳುವ ಒಂದು ಮುಮುಕ್ಷುಗಳೇನದರ ಅವರೊಳಗ ಇದು ವೈರಾಗ್ಯದ ಜ್ಞಾನವನ್ನ ಒಡಮೂಡಿಸ್ತಾ ಇದ್ದಾರೆ. ಮೊದಲು ದಾಂಪತ್ಯದ ವೈರಾಗ್ಯ, ಆಮೇಲೆ ಸಂತಾನದ ಬಗ್ಗೆ ವೈರಾಗ್ಯ, ಈಗ ಧನ ಕನಕಾದಿಗಳ ಬಗ್ಗೆ ವೈರಾಗ್ಯ ಇದ್ರೆ ಆನಂದ, ಬಂಧನ ಅದು ವೈರಾಗ್ಯ ಇರಲಿಲ್ಲ ಅಂತಂದ್ರೆ ದುಃಖ, ಚಿಂತೆ. ಅದಕ್ಕೆ ಅರ್ಜುನ ಕೇಳ್ತಾನ ಕೃಷ್ಣನಿಗೆ ಏನಂತ, ಬಂಧನ ಮೋಕ್ಷ ಬಂಧನ ಮೋಕ್ಷ ಅಂತ ಹೇಳ್ತಪ್ಪ ಕೃಷ್ಣ, ನಮ್ಮೊಳಗ ಇರುವ ಯಾವ ವಸ್ತು ಇದು ಬಂಧನಕ್ಕೆ ಕಾರಣ ಆಗ್ಯದ, ಯಾವ ವಸ್ತು ಈ ಮೋಕ್ಷಕ್ಕೆ ಕಾರಣ ಆಗ್ಯದ, ಯಾವುದನ್ನ ಹಿಡ್ಕೋಬೇಕು ನಾವು. ಹಾವಿಗೆ ಹಿಡಿಬೇಕಾದ್ರೆ ಎಲ್ಲಿ ಹಿಡಿಬೇಕು, ಬಾಲ ಹಿಡಿದ್ರೆ ಕಚ್ಚಿಬಿಡ್ತದ, ಹೆಡಿ ಹಿಡಿಬೇಕಲ್ಲ. ಹಂಗ ಇದು ಮೋಕ್ಷಕ್ಕೆ ಕಾರಣ ಆಗಿದ್ದು ಯಾವುದದ ಅದನ್ನ ಹೇಳು, ಅದ್ರ ಹೆಡಿ ಹಿಡಿತೀವಿ ನಾವು, ಮೋಕ್ಷ ಸಾಧನೆ ಮಾಡ್ತೀವಿ. ಮತ್ತ ಯಾವುದು ಬಂಧನಕ್ಕೆ ಕಾರಣದ ಹೇಳು, ಅದನ್ನ ಕಿತ್ತಿ ಬಿಸಾಕ್ತೀವಿ ಅಂತ ಅಂದ. ಅವಾಗ ಕೃಷ್ಣ ಹೇಳದ, ಮೋಕ್ಷಕ್ಕ ನಿಂದು ಮನಸ್ಸು ಬುದ್ಧಿ ಅಂತಃಕರಣ ಏನದಲ್ಲ, ನಿನ್ನ ಅಂತಃಕರಣನೇ ಕಾರಣ. ಮತ್ತ ಬಂಧನಕ್ಕೂ ನಿನ್ನ ಅಂತಃಕರಣನೇ ಕಾರಣ. ಒಳಗ ಕೂತು ಏನು ಆಟ ಆಡ್ಲಕತ್ತದಲ್ಲ ಅದೇ ಕಾರಣ ನೋಡಪ್ಪ. ಒಂದೇ ವಸ್ತು, ನಿನ್ನ ಅಂತಃಕರಣನೇ ಮೋಕ್ಷಕ್ಕೂ ಕಾರಣ, ನಿನ್ನ ಅಂತಃಕರಣನೇ ಬಂಧನಕ್ಕೂ ಕಾರಣ. ಅರ್ಜುನ ಅಂದ ಇದು ಒಪ್ಪಂಗಿಲ್ಲ ನಂದ. ಯಾಕಂದ್ರ ಒಂದೇ ವಸ್ತು ನಮಗ್ ಬಂಧನಕ್ಕೆ ಈಡು ಮಾಡ್ತದ, ಒಂದೇ ವಸ್ತು ನಮಗ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದಂದ್ರ ಮೋಕ್ಷಕ್ಕೆ ಕಾರಣ ಆಗಿದ್ದು ಬಂಧನಕ್ಕೆ ಹೆಂಗ ಕಾರಣ ಆಗ್ತದ, ಬಂಧನಕ್ಕೆ ಕಾರಣ ಆಗಿದ್ದು ಮೋಕ್ಷಕ್ಕೆ ಹೆಂಗ ಕಾರಣ ಆಗ್ತದ. ಒಂದೇ ವಸ್ತುವಿನಿಂದ ಎರಡು ಹೆಂಗ ಆಗ್ತಾವ. ಅವಾಗ ಕೃಷ್ಣ ಅಂತನ ಅದು ಇರೋದೇ ಹಂಗೆ ಆದಪ್ಪ, ನಿನಗಿದು ತಿಳಿಲಿಲ್ಲ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತೀನಿ. ಏನ್ ಕೊಡ್ತೀನಿ? ಈಗ ನಿಮ್ಮ ಮನೆಗೆ ಬೀಗ ಹಾಕ್ತಿರಿಲ್ಲ, ಎಲ್ಲಾರ ಹೋಗ್ಬೇಕಾದ್ರ ಹೌದು ಹಾಕ್ತೀವಿ. ಮತ್ತದು ಬೀಗ ಹಾಕ್ಬೇಕಾದ್ರೆ ಬೀಗದ ಕೈ ಅಂತ ಒಂದು ಅದಲ್ಲ, ಆ ಬೀಗದ ಕೈ ಏಸಿರ್ತಾವ, ಲಾಕ್ ತೆರಿಲಕ್ ಒಂದು, ಲಾಕ್ ಹಾಕ್ಲಕ್ ಒಂದು ಅಂತ ಎರಡು ಇರ್ತವೇನು ಅಂತ ಕೇಳ್ದ ಕೃಷ್ಣ. ಎರಡು ಹೆಂಗಿರ್ತಾವ? ಒಂದೇ ಕೀಲಿ ಇರ್ತದ, ಮತ್ತೆ ಒಂದೇ ಕೀಲಿಲಿಂತ ಲಾಕ ತೆಗಿತಿದ್ದಿ, ಒಂದೇ ಕೀಲಿಲಿಂತ ಲಾಕ ಹಾಕ್ತಿದೆಯಲ್ಲಪ್ಪ. ಹಂಗ ನಿಂದ ಅಂತಃಕರಣ ಏನದ ಅಂತರ್ಮುಖಿಯಾಗಿ ಆತ್ಮಸಮ್ಮುಖಿ ಆಯ್ತು ಅಂತಂದ್ರೆ ಮೋಕ್ಷ ಆಗ್ತದ, ಪರಮಾನಂದ ಪ್ರಾಪ್ತಿ ಆಗ್ತದ, ದುಃಖ ನಿವೃತ್ತಿ ಆಗ್ತದ. ಮತ್ತೆ ಅದೇ ಅಂತಃಕರಣ ಬಹಿರ್ಮುಖಿಯಾಗಿ ವಿಷಯಾಸಕ್ತ ಆಯ್ತು ಅಂತಂದ್ರೆ ಬಂಧನಕ್ಕೊಳಗಾಗ್ತದ, ಪರಮ ದುಃಖ ಪ್ರಾಪ್ತಿ ಮಾಡ್ಕೋತದ, ಪರಮ ಆನಂದ ನಿವೃತ್ತಿ ಆಗ್ತದ ನೋಡಪ್ಪ ಅಂದ. ಎಲ್ಲ ಒಂದನ್ನೇ ಹಿಡ್ಕೊಂಡು ಎರಡು ಮಾಡದ, ಇದು ಭಾರಿ ಅದ ಬಿಡಪ್ಪ ನೀ ತೋರ ದಾರಿ ಅನ್ನ. ಹಂಗ ಇಲ್ಲಿ ಏನದಂದ್ರ ಅಂತಃಕರಣ ಎನ್ನುವುದೇ ಈ ಒಂದು ಸಂಸಾರ ಎಂಬುವ ಹಾವಿನ ಹೆಡೆ. ಅದೇ ನಮಗ ಏನ್ ಮಾಡ್ಬಿಡ್ತದ, ಅನಂತ ರೀತಿಯಲ್ಲಿಂತ ಭೋಗಗಳನ್ನ ಮಾಡಿ ಅನಂತ ಜನ್ಮಗಳಲ್ಲಿ ಹುಟ್ಟಿ ಬಂದು ಹುಟ್ಟದು ಸಾಯದು, ಹುಟ್ಟದು ಸಾಯದು, ಹುಟ್ಟದು ಸಾಯದು, ಇದೇ ಭವ ರೋಗ. ಈ ರೀತಿ ಮಾಡ್ಲಿಕ್ಕೆ ಹಚ್ಚದ ಯಾವುದು ನಮ್ಮ ಅಂತಃಕರಣ. ಆ ಅಂತಃಕರಣಕ್ಕ ಏನಾಗಬೇಕಪ್ಪ ಅಂದ್ರೆ ಒಳ್ಳೆ ಸಂಸ್ಕಾರ ಬೇಕು. ಅದಕ್ಕ ಗುರು ಲಿಂಗ ಜಂಗಮರ ಸಂಸ್ಕಾರದಲ್ಲಿ ಬೆಳೆದ್ರ, ಚನ್ನ ಬಸವಣ್ಣವರು ಹೇಳಿದ್ರಲ್ಲ, ಇನ್ನ ಈಗ ಯಾವ ರೀತಿ ನಮ್ಮ ಜೀವನ ಇರಬೇಕು ಅನ್ನೋಂಥದ್ದು, ಅಂಥದೊಂದು ಸಂಸಾರ ದಾಟಿ ಒಂದು ಸುಖ ಆದ, ಸಂಸಾರದ ಸುಖ ದಾಟಿ ಇನ್ನ ಒಂದು ಸುಖ ಅದ, ಆ ಆನಂದ ನಾವು ಪಡ್ಕೋಬೇಕು. ಈ ಸಂಸಾರ ಸುಖನೇ ಫೈನಲ್ ಅಲ್ಲ, ಇದ್ರಾಗೆ ಬಿದ್ದು ಒದ್ದಾಡೋದಲ್ಲ ಅಂತ ಹೇಳಿ ತಿಳಿಸಿ ಹೇಳಿದಂಗ ಏನಾಗ್ತದ, ಒಳ್ಳೆ ಸಂಸ್ಕಾರದಲ್ಲಿ ಇದ್ದವರಿಗೆ ಮೋಕ್ಷ ಆಗ್ತದ, ಮೋಕ್ಷದ ದಾರಿ ಒಳಗಿರ್ತಾರ.
ಸಂಸಾರ ಇಲ್ಲ, ಸಂಸ್ಕಾರ ಇಲ್ಲ ಅಂದ್ಮೇಲೆ ಅವ್ರು ಏನಿರ್ತಾರ, ಬರೀ ಸಂಸಾರದೊಳಗೆ ಬಿದ್ದು ಏನಾಗ್ತಾರ, ಭೋಗ ಹುಟ್ಟು ಸಾವು, ಭೋಗ ಮಾಡೋದು ಸತ್ತು ಹೋಗೋದು. ಆ ಭೋಗ ಮಾಡಿ ಏನ್ ಕರ್ಮ ಮಾಡಿರ್ತಾರ ಅದರ ಸುಖ ದುಃಖ ಅನುಭವಿಸ್ಲಕ್ ಮತ್ತೆ ಹುಟ್ಟಿ ಬರೋದು. ಕರ್ಮ ಭೋಗ, ಕರ್ಮ ಭೋಗ ಇವೆರಡು ಜೀವನ. ಜೀವನ ಅಂದ್ರೆ ಏನು? ಹಿಂದೆ ಮಾಡಿದ್ದು ಭೋಗಿಸೋದು. ವಾಟ್ ಈಸ್ ಲೈಫ್ ಅಂದ್ರೆ 108 ಮಂದಿ 100 ತರ ಹೇಳ್ತಾರೆ. ಲೈಫ್ ಈಸ್ ಎ ಸಾಂಗು, ಲೈಫ್ ಈಸ್ ಎ ಗೇಮು, ಅವೆಲ್ಲ ಓಸು ಅವ್ರವ್ರು ಏನೇನ್ ಮಾಡ್ತತ್ ಬಂದಿರ್ತಾರೆ. ಲೈಫ್ ಈಸ್ ಎಂಜಾಯ್ಮೆಂಟ್ ಅಂತಿರ್ತಾರೆ. ಹಂಗೆ ಏನಿಲ್ಲ. ಲೈಫ್ ಅಂದ್ರೆ ಜೀವನ ಅಂದ್ರೆ ಹಿಂದೆ ಮಾಡಿದ ಕರ್ಮ ಫಲಗಳು, ಸುಖ ದುಃಖಗಳನ್ನು ಅನುಭವಿಸುವುದು. ಮತ್ತೆ ಈಗ ಮತ್ತೆ ಹೊಸ ಕರ್ಮ ಮಾಡ್ತಾ ಇರೋದು, ಪಾಪ ಪುಣ್ಯ ಮಾಡ್ತಾ ಇರೋದು, ಸುಖ ದುಃಖ ಅನುಭವಿಸ್ತಾ ಇರೋದು. ಹಿಂದೆ ಮಾಡಿದ ಪಾಪ ಪುಣ್ಯಗಳ ಸುಖ ದುಃಖ ಫಲಗಳನ್ನು ಅನುಭವಿಸ್ತಾ ಇರೋದು. ಈಗ ಮತ್ತೆ ಹೊಸ ಪಾಪ ಹೊಸ ಪುಣ್ಯಗಳು ಮಾಡ್ತಾ ಇರೋದು. ಸಂಸ್ಕಾರ ಚೆನ್ನಾಗಿದ್ರೆ ಪುಣ್ಯ ಜಾಸ್ತಿ ಮಾಡ್ತಾನ, ಪಾಪ ಕಡಿಮೆ ಮಾಡ್ತಾನ. ಸಂಸ್ಕಾರ ಇಲ್ಲ ಅಂತಂದ್ರ ಅವ ಪಾಪ ಜಾಸ್ತಿ ಮಾಡ್ತಾನ, ಪುಣ್ಯ ಮಾಡಿದ್ರೆ ಮಾಡ್ದ, ಬಿಟ್ರೆ ಬಿಟ್ಟ. ಅದ್ರ ಫಲ ಮುಂದಿನ ಜನ್ಮದಾಗ ಯಾವ ಪಾಪ ಮಾಡಿರ್ತಾನ ಅವ ದುಃಖ ಅನುಭವಿಸ್ತಾನ, ಪುಣ್ಯ ಮಾಡಿದ ಅವ ಸುಖ ಅನುಭವಿಸ್ತಾನ. ಇಷ್ಟೇ ಇರೋದಿಲ್ಲ ಕರ್ಮ ಸಿದ್ಧಾಂತ. ಈ ಒಂದು ತಜೀತಿಯ ಪೂತಜು ಧನ ಏನಂದ್ರೆ ಯಾವಾತನು ಸ್ತ್ರೀ ಮತ್ತು ಪುತ್ರ, ಹೆಂಡತಿ ಮಕ್ಕಳು ಇವೆಲ್ಲ ಕಿರಿಕಿರಿ ಸುಮ್ ರೊಕ್ಕ ಜಮಾಯಿಸಿಟ್ಕೊಳ್ಳೋದು ಬಹಳ ಚಲೋ ಅಂತೇಳಿ ಅವ ಯಾವ ರೊಕ್ಕದ ಬೆನ್ನ ಹತ್ತಿ ಲೋಭಿಯಾಗಿ ಹೆಂಡತಿಗೂ ಕೇರ್ ಮಾಡಲ್ಲ, ಮಕ್ಕಳಿಗೆ ಕೇರ್ ಮಾಡಲ್ಲ, ಬರೀ ರೊಕ್ಕಕ್ಕೆ ಬೆನ್ನ ಹತ್ತಿರ್ತಾನಲ್ಲ, ಅವನು ಬಾಯಿ ಒಳಗ ಧೂಳು ಅಂದ್ರೆ ಮಣ್ಣೆ ತಿಂತಾನ. ಯಾಕಂತಂದ್ರೆ ಅವನಿಗೆ ರೊಕ್ಕ ಜಮಾಯಿಸಾಗನು ದುಃಖನೇ ಪಡ್ತಿರ್ತಾನ, ಜಮಾಯಿಸ್ಕೊಂಡು ರೊಕ್ಕ ರಕ್ಷಣೆ ಮಾಡ್ಬೇಕಾದ್ರೂ ದುಃಖನೇ ಪಡ್ತಿರ್ತಾನ, ಮುಂದೆ ಖರ್ಚು ಮಾಡ್ಬೇಕಾದ್ರೂ ದುಃಖನೇ ಪಡ್ತಿರ್ತಾನ, ನಾಶ ಮಾಡಾಗ ದುಡ್ಡು ನಾಶ ಆಗಾಗನು ದುಃಖನೇ ಪಡ್ತಿರ್ತಾನ. ಆ ದುಡ್ಡಲಿಂತ ಅವನಿಗೆ ಸುಖ ಸಿಗಂಗೇ ಇಲ್ಲ. ದುಡ್ಡು ಎಂದೂ ಸುಖಕ್ಕೆ ಕಾರಣ ಅಲ್ಲ. ದುಡ್ಡು ಜೀವನದೊಳಗ ಒಂದಿಷ್ಟು ಅನುಕೂಲ ಆಗ್ತದೆ ಹೊರತು ಅದರಿಂದ ಆನಂದ ಉಂಟಾಗ್ತದೆ ಅನ್ನೋದು ಸುಳ್ಳು ಮಾತು. ಅದಕ್ಕೆ ದುಡ್ಡನ್ನ ಎಷ್ಟು ಹಿಡಿಬೇಕು ಅಷ್ಟೇ ಹಿಡಿಬೇಕು, ಅದ್ರ ಬೆನ್ನತ್ತಿ ಹೋಗ್ಬಾರ್ದು. ಅದಕ್ಕೆ ಒಂದು ಅತ್ತಿ ಇದ್ದವಂತ, ಪಾಪ ಬಹಳ ಬಡತನ, 3 ಮಕ್ಕಳ ಹಡೆದಿರ್ತಾಳ, 3 ಸ್ವಸ್ಥರು ಬಂದಿರ್ತಾರ. ಅವು ಮತ್ತ ಬಡವ್ರ ಮನೆಗೆ ಬಡತನದ ಮನೆತನದ ಸ್ವಸ್ಥರೇ ಬಂದಿರ್ತಾರ. ಮತ್ತಿನ್ ಏನ್ ಮಾಡ್ಬೇಕು? ನಮ್ಮನ್ನ ಗಂಡ ಅಂತೂ ಹೋಗ್ಬಿಟ್ಟ, ಮತ್ತ ನಮ್ಮನ್ನ ಯಾರು ಇವ್ರು ಕೇರ್ ಮಾಡಲ್ಲ, ಭಿಕ್ಷನೆ ಬೇಡ್ಬೇಕನ್ನಂಗೆ ಪರಿಸ್ಥಿತಿ ಬಂದ್ಬಿಡ್ತದ. ಅದಕ್ಕೆ ಅವ್ರು ತಿನ್ನೋದ್ರಾಗ ಒಂದು ತುತ್ತು ನನಗೆ ಹಾಕಂಗ ಅವ್ರಿಗೆ ಮನಸ್ಸು ಬರಂಗ ಇರ್ಬೇಕಲ್ಲ, ಏನ್ ಮಾಡ್ಬೇಕು ಅಂಥೇಳಿ ಏನ್ ಮಾಡಿದ್ರು, ಒಂದಿಟ್ಟು ರಗ್ಗ ಕೌದಿ ತುಕಡಿಗಳು ಅವು ತಗೊಂಡು ಅದ್ರಾಗ ಒಂದಿಟ್ಟು ವಜ್ಜನು ಕಲ್ಲು ಹಾಕಿ ಬೇಷ್ ಒಂದು ತಲೆದಿಂಬು ಹೊಲ್ಕೊಂಡ್ಬಿಟ್ಲು. ಹೊಲ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ, ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಹೊಲ್ದು ಗಟ್ಟಿಮುಟ್ಟು ಮಾಡಿಬಿಟ್ಲು. ಅದನ್ನೇನು ಬಿಚ್ಚಿದ್ರು, ಯಾರು ಬಿಚ್ಚಿದ್ರು ಒಂದು 4-5 ಪದರ ತೆಗೆದ್ರು ಒಳಗೇನದತ್ತೆ ಗೊತ್ತಿರುವಲ್ಲ, ಹಂಗ ಹಾಕಿ ಹೊಲ್ದು ಬಿಟ್ಲ. ಹೊಲ್ದು ಏನ್ ಮಾಡಕ್ಕೆ ಹೊರಗೆ ಕಟ್ಟಿ ಮೇಲೆ ಕೂತಾಗ ಆ ಹುಡುಗರಿಗೆ ಕರೆ, ಬರ್ರಿ ಆ ತೆಕ್ಕೆ ತಂದಿಡ್ರಿ ಇಲ್ಲಿ. ಆಯ್ತು ತಂದಿರ್ತೇನೆ. ಅತ್ತಿ ಗಂಟು ಇದ್ರಾಗೆ ಆದಾತ ತಿಳ್ಕೊಂಡು ಅವು ಏನ್ ಮಾಡ್ತಿದ್ದು, ತೆಕ್ಕೆ ತಂದು ಇಲ್ಲಿ ಇಡ್ತಿದ್ವು. ಮತ್ತೆ ಒಳಗೆ ಹೋದಳಂದ್ರ ಆ ತೆಕ್ಕೆ ತಗೊಂಬರ್ರು ಇಲ್ಲಿಡು ಅಂತ. ಎಲ್ಲೆಲ್ಲಿ ಕುಂದಿರ್ತಾವ ಅಲ್ಲೆಲ್ಲಿ ತರ್ಸುನ ಆ ತೆಕ್ಕೆ ತಗೊಂಡು ಆ ಹುಡುಗರು ಓಡಾಡ್ತಿದ್ದು. ಈಕಿ ಸತ್ತಳ ಅಂದ್ರೆ ಇದ್ರೊಳಗೆ ಭಾರಿ ಗಂಟದ ಅಂತ ತಿಳ್ಕೊಂಡು ಅವರು ಆಕಿ ಹೇಳಿದ ಎಲ್ಲ ಕೇಳಿ ಎಲ್ಲ ಉಪಚಾರ ಮಾಡ್ತಿದ್ರು. ನೋಡ್ರಿ ಟೆಕ್ನಿಕ್ ಹೆಂಗಿರ್ತದ, ಹುಷಾರಾಗಿರೋರು ಹಿಂಗೆಲ್ಲ ಮಾಡ್ತಿರ್ತಾರೆ. ಲಾಸ್ಟಿಗೆ ಆಕಿ ಸತ್ತು ಹೋಗ್ಬಿಟ್ಲು. ಆಮೇಲೆ ಅದ್ರಾಗ ಏನಿಟ್ಟಿದ್ಳು, ಎಷ್ಟು ಮೋಸ ಮಾಡಿ ಹೇಳಿಕಿ ಮುದುಕಿ ಅಂತೇಳಿ ಗೊತ್ತಾಯ್ತು. ಅದಕ್ಕೆ ರೊಕ್ಕದ ಬೆನ್ನು ಹತ್ತಿದವ್ರದು ಹಣೆ ಬರೆ ಇಟೆ. ಲಾಸ್ಟಿಗೆ ಏನ್ ಹತ್ತದ ಅಂತಂದ್ರ ಅವೆಲ್ಲ ಕಲ್ಲೇ, ಅವೇನು ಉಪಯೋಗ ಇಲ್ಲ. ಲಾಸ್ಟಿಗೆ ಉಸಿರು ಹೋಗೋ ಟೈಮ್ನೊಳಗ ರೊಕ್ಕ ತಗೊಂಡು ಏನ್ ಮಾಡ್ಬೇಕು? ಬೇಕಾಗಿಲ್ಲ. ಏನೋ ಒಂದಿಟ್ಟು ಔಷಧ ಉಪಚಾರ ನಡೆಯ ತನಕ ರೊಕ್ಕ ಬೇಕು, ಆಮೇಲೆ ಮುಂದೆ ರೊಕ್ಕನೇ ಬೇಕಾಗಿಲ್ಲ. ರೊಕ್ಕ
ಔಷಧಲಿಂತ ಏನು ಉಪಯೋಗ ಇಲ್ರಿ, ಒಯ್ರಿ ಸಾಕು, ಮೂಗನಾಗ ಪೈಪ್ ಇಟ್ಟು ಕಳಿಸ್ತೀವಿ, ನಿಮಗೆ ಬೇಸರ ಇತ್ತು ಅಂದ್ರೆ ಪೈಪ್ ತೆಗೆದ್ರೆ ಸಾಯ್ತಾರ, ಇಲ್ಲ ಅಂತಂದ್ರೆ ನಿಧಾನವಾಗಿ ತಾನೇ ಉಸಿರಾಡೋದು ಕಡಿಮೆ ಆಗಿ ತಾವೇ ಸತ್ತು ಹೋಗ್ತಾರ ಅಂತ ಹೇಳ್ಬಿಡ್ತಾರೆ. ಅವಾಗ ಏನ್ ರೊಕ್ಕ ತಗೊಂಡು ಏನ್ ಮಾಡ್ತೀರಿ, ಹೊಲ ಮನೆ ತಗೊಂಡು ಏನ್ ಮಾಡ್ತೀರಿ, ಮುಗಿದೋಯ್ತು. ಅವಾಗೆ ಗೊತ್ತಾಗ್ತದೆ ಪ್ರಾಣವ ಈಟೆಲ್ಲ ಜಮಾಯಿಸಿ ಏಟ್ ತಪ್ಪು ಮಾಡಿಬಿಟ್ಟೆ. ಅದ್ರ ಬದಲಿ ಒಂದಿಟ್ಟು ಗುರು ಲಿಂಗ ಜಂಗಮರ ಹತ್ರ ಹೋಗಿ ಒಂದಿಟ್ಟು ಸೇವೆ ದಾನ ದಾಸೋಗ ಏನಾರ ಮಾಡಿದ್ದೆ ಒಂದಿಟ್ಟು ಸಾರ್ಥಕ ಆಗ್ತಿತ್ತು. ಎಲ್ಲ ಜಮಾಯಿಸಿ ಇಟ್ಟು ಹೊಂಟೆ ನೋಡಪ್ಪ, ಇದು ಏನ್ ನಮ್ಮ ಮನೆ ಬರ ಅಂತೇಳಿ ಮುಂದಿನ ಜನ್ಮಕ್ಕೆ ಅದೇನು ನಿಮ್ ಸಂಗಟ ಬರಲ್ಲ, ಏನು ಮಾಡಲ್ಲ. ನೀವೇನು ಗುರುಲಿಂಗ ಜಂಗಮರಿಗೆ ವೆಚ್ಚಿಸಿ ದಾಸೋಹ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತೀರ, ಅದೊಂದೇ ನಿಮ್ ಜೊತೆಗೆ ಬರೋದು. ಉಳಿದೆಲ್ಲ ಓಟು ಇಲ್ಲೇ ಇರೋದು, ಮಾಡಿಟ್ಟು ಹೋಗೋದು. ಇದು ದುಃಖನೇ ಕೊಡ್ತದ. ಯಾವಾತನು ಮಾಯಾರೂಪ ಧನವನ್ನ ಬಹಳಷ್ಟು ಸಂಗ್ರಹಿಸಬೇಕೆಂದು ಬಯಸುತ್ತಾನೆಯೋ ಅವನು ಜಗ್ಗಿ ರೊಕ್ಕ ಗಳಿಸ್ಬೇಕು. ರೊಕ್ಕ ಇಲ್ಲ ಅಂದ್ರೆ ಮರ್ಯಾದೆ ಇರಂಗಿಲ್ಲ, ರೊಕ್ಕ ಇರ್ಲಿಲ್ಲ ಅಂದ್ರೆ ಮರ್ಯಾದೆ ಇರಂಗಿಲ್ಲ. ನಮಗೊಬ್ಬ ಸಾವು ಬರೀ ರೊಕ್ಕಕ್ಕೆ ಬೆನ್ನತ್ತ. ರೊಕ್ಕ ಇಲ್ಲ ಅಂದ್ರೆ ಮರ್ಯಾದೆ ಇರಲ್ಲ. ಮತ್ತ ಬಟ್ಟಿ ಜಗ್ಗಿ ತರದಪ್ಪ, ಬಟ್ಟೆ ತರದ್ ಏಸ್ ಪ್ಯಾಂಟು, ಏಸ್ ಶರ್ಟು, ರೆಡಿಮೇಡ್ ಹೊಲ್ಸೋದು, ದಿನ ಬಟ್ಟಿ ಚಂದನ್ ಬಟ್ಟೆ ಹಾಕೊಳ್ಳೋದು, ರೊಕ್ಕಕ್ಕೆ ಬೆನ್ನ ಹಾಕ್ತಾರ. ಇವೆಲ್ಲ ನೋಡಿದ್ರೆ ನಮೂನೆ ಹುಚ್ಚರು ಅನ್ನಿಸ್ತಿರ್ತಾರ ನಮ್ಮ. ಕಡಿಗೆ ಸಾಯನ್ ಹೆಂಗ್ ಸತ್ತನಂತಂದ್ರ ಆ ರೊಕ್ಕಕ್ಕೆ ಬೆನ್ನ ಹತ್ತಿದವನು ರೋಡ್ ಮೇಲೆ ಗಾಡಿ ತಗೊಂಡು ರಾತ್ರಿ ಎಲ್ಲಿ ಹೋಗಿದ್ನೋ, ಏನ್ ಮಾಡಕ್ ಹೋಗಿದ್ನೋ, ಏನಾಯ್ತೋ ಏನೋ, ರೋಡ್ ಡಿವೈಡರ್ಗೆ ಗಾಡಿ ಹಾಯಿಸಿ ಬಿದ್ದು ಸತ್ತು ಬಿಟ್ಟನ. ಆ ರೋಡ್ ಮೇಲೆ ಮಂದಿನೇ ಇರಲ್ಲ ಜಾಸ್ತಿ. ಯಾರೋ ಮರ್ದಿನ ಮಧ್ಯಾಹ್ನ 12 ಸುಮಾರು ಯಾರೋ ಆ ರೋಡಿಗೆ ಆದಾಗ ಇಲ್ಲಮ್ಮ ಬಿದ್ದಾನ ಅಂತೇಳಿ ಎತ್ಕೊಂಡು ಬಂದು ಅವನ ಮಣ್ಣು ಮಾಡ್ಯಾರ. ಹಿಂಗೇನಾಗ್ತದಪ್ಪ ಅಂತಂದ್ರ ರೊಕ್ಕದ ಬೆನ್ನ ಹತ್ತಿದವ್ರು ಹಣ ಬರ ಇಟೆ. ನಮ್ಮ ಮನೆ ಬಲ್ಲಿ ಒಂದು ದೊಡ್ಡ ಮಠ, ಎಲ್ಲ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಅವ್ರು ಬಂದು ಹೋಗ್ಯಾರ, ಇವ್ರು ಬಂದು ಹೋಗ್ಯಾರ, ಗಿರಿ ನಮ್ಮ ಮಠಕ್ಕೆ ಬಂದು ಹೋಗ್ಯಾನ, ಹಿಂಗೆ ಹೇಳೋದೇ ಹೇಳೋದು. ಅಟೆಲ್ಲ ಹೇಳಿ ಬೇಕಾದಟ್ಟು ಸರ್ಕಾರದ ದುಡ್ಡು ಎಲ್ಲಾನು ಇದ್ದಾಗೂ ಸಹಿತ ಜೊತೆಗೊಬ್ಬ ಸಹಾಯಕನಿಗೆ ಕರ್ಕೊಂಡೋದ್ರೆ ಅವನಿಗೂ ಬಸ್ ಖರ್ಚ ಕೊಡ್ಬೇಕಾಗ್ತದಲ್ಲ ಅಂತೇಳಿ ತಾನೊಬ್ನೇ ತಿರ್ಗೋದು. 95-100 ವರ್ಷ ವಯಸ್ಸಾದ್ರೂ ತಾನೊಬ್ನೇ ತಿರ್ಗೋದು. ಕಾವಿ ಹಾಕೊಳ್ಳೋದು, ಒಂದು ಬಡಿಗೆ ಹಿಡ್ಕೊಳ್ಳೋದು, ಅಡ್ಡಾಡಿದೆ. ಒಂದಿನ ಬಸ್ ಸ್ಟ್ಯಾಂಡ್ನಾಗ ದುಡ್ಡಿನ ಲೋಭ ಮನುಷ್ಯಾಗ ಹೆಂಗ್ ಮಾಡ್ತದ ಅಂತಂದ್ರ, ಬಸ್ ಸ್ಟ್ಯಾಂಡ್ನಾಗ ಏನ್ ಮಾಡ್ಯಾರ, ಯಾಕೋ ತಲೆ ಸುತ್ತಲಕತ್ತದ ಅಂತೇಳಿ ಒಂದು ಬೆಂಚಿನ ಮೇಲೆ ಮಕ್ಕೊಂಡ್ಬಿಟ್ಟ ಮುತ್ಯ, ದೊಡ್ಡ ಮಠದ ಸ್ವಾಮಿ. ಮಕ್ಕೊಂಡ್ಬಿಟ್ಟನ. ಅದೇನು ಹೊಚ್ಕೊಂಡು ಮಕ್ಕೊಂಡನ ಅಂತ ಹಗಲಾದ ರಾತ್ರಿ ಮಂದಿ ಬರ್ತಿರ್ತಾರೆ, ಯಾರೋ ಒಬ್ಬ ಕಾವಿ ಹೊಚ್ಕೊಂಡು ಸಾಧು ಮಕ್ಕೊಂಡನ ಅಂತ ತಿಳ್ಕೊಂಡು ಅಷ್ಟೇ ಬಿಟ್ಟ. ಒಂದಿನ 2 ದಿನ ಆದ್ಮೇಲೆ ನೊಣ ಮುಕ್ರಿದ ಮೇಲೆ ಗೊತ್ತಾಗಿದೆ ಸತ್ತೋಗ್ಯಾನ ಅಂತ. ದುಡ್ಡಿನ ಲೋಭ ಇದ್ದಂಥವ್ರು ಹಣೆ ಬರ ಏನಾಗ್ತದಂದ್ರ ಎಲ್ಲಿ ಬಿದ್ದು ಸತ್ತಾರ ಅನ್ನೋದೇ ಮಂದಿಗೆ ಗೊತ್ತಲ್ಲ ಅನ್ನಂಗೆ ಕನ್ಫ್ಯೂಸ್ ಆಗ್ಬಿಡ್ತು. ಆಮೇಲೆ ತಂದು ಶವ ಸಂಸ್ಕಾರ ಮಾಡಿದರೆ ಇಲ್ಲಿ ಇದು ಲೋಭ ಅನ್ನೋದು ಮನುಷ್ಯನಿಗೆ ಯಾವ ಪರಿಸ್ಥಿತಿಗೆ ಹೋಯ್ತದ ಅನ್ನೋದು, ಮಾಡಬಾರದ ಅನರ್ಥಗಳನ್ನು ಮಾಡಿ ಅವನ ಧನ ಸಂಗ್ರಹ ಮಾಡ್ತಾನ. ಆತ ಯಾವುದೋ ಒಂದು ಸಂಸ್ಕಾರ, ಜಾತಿ, ಧರ್ಮ, ಕುಲ, ನಮ್ಮವರು ತಮ್ಮವರು ಅನ್ನೋದೇನೇನೂ ವಿಚಾರ ಇರಂಗಿಲ್ಲ. ನಮ್ಮೂರಾಗ ಒಂದಿಷ್ಟು ಮಂದಿ ಸೇಟುಗಳಂತದ, ಸೇಟ ಅಂಗಡಿಗೆ ಹೋದ್ರ ಏನ್ ಮಾಡ್ತಾರ, ಇಷ್ಟದ್ರ ನೋಡ್ರಿ ರೇಟ್, ಬೇಕಿದ್ರೆ ತಗೋ, ಬ್ಯಾಡಾದ್ರೆ ಇಟ್ಟು ಹೋಗು, ಬೇಕಿದ್ರೆ ತಗೋ, ಬ್ಯಾಡಾದ್ರೆ ಇಟ್ಟು. ದೊಡ್ಡ ದಿಮಾಕ್ ಅವ್ರು ವ್ಯಾಪಾರ ಮಾಡೋದು, ವಿನಯ ಇಲ್ಲ. ಸೇಟರಾಗಿ ವ್ಯಾಪಾರ ಮಾಡ್ಲಕತ್ತಾರ, ಒಳಗೆ ವಿನಯ ಇಲ್ಲ. ಗಿರಾಕಿಗಳ ಸಂಗಟ ಹೆಂಗ್ ಬೇಕಂಗ್ ಮಾತಾಡ್ತಾರ. ಮತ್ತ ಅವ್ರದ್ದು ಚಲೋ ಕ್ವಾಲಿಟಿ ಇರ್ತದ, ಏನಕ್ಕೆ ಅನ್ಲಕ್ ನಡಿ ಹೇಳಕ್ಕೆ ಹೋಗಿ ತಗೊಂಡ್ಬರ್ತಾರ, ಹೇಳಿದಟ್ಟು ಕೊಡ್ತಾರ. ಅದನ್ನು ನಡೆದದ. ಅಲ್ಲಿ ಅಂಗಡಿಯ ಗಿರಾಕಿಗಳಿಗೆ ಏನ್ ಮಾಡ್ತಾರ, ಶೋಷಣೆ ಮಾಡ್ತಾರ. ಮುಂಜಾನೆ ಎದ್ದು 1-2 ಕಿಲೋ ರವಾ ತಂದು ಉಪ್ಪಿಟ್ಟರೆ ಏನಾರ ಮಾಡಿಕೆ ಮನಿ ಮುಂದೆ ಕುಂದಿರ್ತಾರ ಇಟ್ಕೊಂಡು. ಯಾರ್ಯಾರ ಬರೋರಿಗೆ ಹೋಗೋರಿಗೆ ಪೇಪರ್ ಪ್ಲೇಟ್ನಾಗ ಹಾಕಿ ಕೊಡೋದು, ಅಲ್ಲಿ ಒಂದು ಕ್ಯಾನ್ನಾಗ ನೀರಿಡೋದು, ಆಯ್ತು. ಭಾರಿ ದೊಡ್ಡ ಧರ್ಮಾತ್ಮ.
2 ಕಿಲೋ 5 ಕಿಲೋ ಏನಾರ ಒಂದಿಟ್ಟು ತಿಲ್ಲಕ್ ಮಾಡಿ ಮನ್ಯಾಗ ದೊಡ್ಡ ಧರ್ಮಾತ್ಮ ಅಲ್ಲಿ ಅಂಗಡಿಯಾಗ ನೋಡಿದ್ರ 1ಕ್ಕೆ 4 ರೇಟ್ ಹಚ್ಚಿ ತಲೆ ಬೋಳಿಸ್ತಾರೆ. ಇವೆಲ್ಲ ಏನದ, ಒಂದ್ ಕಡೆ ವಂಚನೆ ಮಾಡಿ ಒಂದ್ ಕಡೆ ಧರ್ಮ ಮಾಡಿದ್ರ ಅವ್ರದ್ದು ಲೆಕ್ಕ ಮನುಷ್ಯರಿಗೆ ತಿಳಿಲಿಲ್ಲ ಅಂದ್ರೂ ದೇವರಿಗೆ ತಿಳಿಯಂಗಿಲ್ಲೇನು? ಈಶ್ವರ ಅವರಿಗೆ ಏನಾರೇ ಭಿಕ್ಷಾ ಬೇಡವ್ರು ಅವನ ಮನೆ ಮುಂದೆ ತಿಂದು ಅವನಿಗೆ ಧರ್ಮಾತ್ಮ ಅಂತಾರ, ಹೊರಗೆ ಮಂದಿ ಅಂತಾರನ್ರಿ ಅಂತವ್ರಿಗೆ ಧರ್ಮಾತ್ಮರಂತ. ಹಿಂಗೆಲ್ಲ ನಾನಾ ರೀತಿ ವಂಚನೆ, ತನು ವಂಚನೆ, ಮನ ವಂಚನೆ, ಧನ ವಂಚನೆ ಏನೇನ್ ಅಂತಾರಲ್ಲ, ಈ ವಂಚನೆ ಮಾಡೋರು ನೋಡಿದ್ರ ಭಾರಿ ವಿಚಿತ್ರ ಅನಿಸಿರ್ತದೆ. ಒಬ್ಬೊಬ್ರ ಜೀವನ ಹೆಂಗಿರ್ತದಲ್ಲಪ್ಪ. ಮಾಡಬಾರ್ದ ಅನರ್ಥ ಮಾಡೋದು, ವ್ಯವಹಾರದೊಳಗೆ ನಿಷ್ಠುರವಾಗಿ ಮಾತನಾಡೋದು, ಏನ್ ಬೇಕಾದ್ರೆ ಮಾಡೋದು. ಈ ರೀತಿ ದುಡ್ಡು ಒಂದು ಹಿಡ್ಕೊಂಡವನು, ದುಡ್ಡಿನ ಬೆನ್ನು ಹತ್ತಿದವನು ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಯಾರ ಬಗ್ಗೆ ಒಂದು ಯಾವ ಭಾವನೆ ಇಲ್ಲ, ವಿಚಾರ ಇಲ್ಲ, ದುಡ್ಡೇ ಕಾಣಿಸ್ತಿರ್ತದ ಅವನಿಗೆಲ್ಲ ಕಣ್ಣಿಗೆ. ಮತ್ತೆ ಬಿನಭಾಗ ಅಂದ್ರೆ ಪೂರ್ವ ಜನ್ಮದ ಪುಣ್ಯವಿಲ್ಲದಿದ್ದರೆ ಕೈಯಾಗ ರೊಕ್ಕ ನಿಲ್ಲಂಗಿಲ್ಲ. ಪೂರ್ವ ಜನ್ಮದ ಪುಣ್ಯ ಇರಲಿಲ್ಲ ಅಂದ್ರೆ ಕೈಯಾಗ ರೊಕ್ಕ ನಿಂದ್ರಂಗಿಲ್ಲ. ಮತ್ತೆ ಸಂಗ್ರಹವಾಗಿ ರಕ್ಷಣೆ ಮಾಡುತ್ತಲೇ ಸಾಯುತ್ತಾರೆ. ಹಣವನ್ನು ಖರ್ಚು ಮಾಡಿದರೆ ಕಡಿಮೆಯಾಗುತ್ತದೆ ಎಂಬ ಚಿಂತೆ ಉಂಟಾಗುತ್ತದೆ. ಒಂದು ವೇಳೆ ನಾಶವಾದರೆ ಹಗಲೂ ರಾತ್ರಿ, ನಾಶ ಅಂದ್ರೆ ಯಾವ ಕಳ್ಳ ಕಾಕ ಬಂದು ಬಡದು ಕಚ್ಕೊಂಡು ಹೋಗ್ಬಿಟ್ನಂದ್ರೆ ಹಗಲೂ ರಾತ್ರಿ ನಿದ್ದೆ ಬರ್ಲಾರ್ದೆ ಅದರ ಚಿಂತೆ ಒಳಗೆ ಜಮ ಇಟ್ಕೊಂಡಾರ, ಬಡದ್ ಕಚ್ಕೊಂಡು ಹೋಗ ಮತ್ತೆ ಯಾರು ಕಚ್ಕೊಂಡು ಆದ್ರು ಅಂತಂದ್ರೆ ಒಯ್ತಲ್ಲಪ್ಪ ಅಂತ ಅದರ ಚಿಂತೆಯಾಗೇ ಅಳ್ಕೊತ್ ಕೂತ್ಬಿಡಪ್ಪ. ಹಂಗೆ ಮಾಡ್ತಾ ಇದ್ದಾರೆ. ರೊಕ್ಕ ಏನ್ ಮಾಡ್ತದ, ದುಃಖ ಕೊಟ್ಟೇ ಹೋಗ್ತದ. ಅದಕ್ಕೆ ರೊಕ್ಕದ ಬಗ್ಗೆ ನಮ್ಗಿಂತ ಹೆಚ್ಚು ನಿಮಗೆ ಎಲ್ಲ ಅನುಭವ ಇರ್ತದೆ. ನಮಗೇನು ಗೊತ್ತಿಲ್ಲ ಅಷ್ಟೊಂದು. ರೊಕ್ಕದಾಗ ನಾವು ಕೈ ಮುಟ್ಟಿ ಅಂತ ಪರಿ ಯಾವುದು ವ್ಯವಹಾರ ಮಾಡ್ಲಕ್ಕೆ ಹೋಗಿಲ್ಲ. ಆ ವ್ಯವಹಾರ ಎಲ್ಲ ತಂದು ತಾನೇ ನಡೆದದ. ಆ ಕಡಿದು ಇಲಿ ಬರೋ ಟೈಮ್ನಾಗ ಈ ಕಡೆ ಬೆಕ್ಕು ಬಂದು ಆ ಇಲಿ ಹಿಡ್ಕೊಂಡು ಹೋಗ್ಬಿಟ್ಟಾವ. ಅಂದ್ರೇನು? ಇಲಿ ಬರೋದಂದ್ರೇನು? ರೊಕ್ಕ. ಬೆಕ್ಕಂದ್ರೇನು? ಸಂಸಾರದ ಅವಶ್ಯಕತೆ. ಅದರದ ಅವಶ್ಯಕತೆ ಬಿದ್ದಾಗ ಆ ಕಡೆ ಅದು ಬರ್ತದ, ಈ ಕಡೆ ಇದು ಬರ್ತದ. ಆ ಬೆಕ್ಕ ಇಲ್ಲಿ ಹಿಡಿಯೋದು ನೋಡ್ಕೊಂಡ್ಕೆ ನಾವು ಸುಮ್ ಕೂತ್ ಬಿಟ್ಟಿವಿ. ನಮಗೇನು ಕೈಯಾಗ ರೊಕ್ಕನೂ ಉಳಿದಿಲ್ಲ, ಮತ್ತ ಅದು ಹೆಚ್ಚನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಎಲ್ಲನೂ ಏನ್ ನಡಿಬೇಕು ಅದು ನಡೆದದ. ಶುದ್ಧ ಬ್ರಹ್ಮ ದುಡ್ಡಿನ ವಿಷಯದಾಗ ಅಂತಂದ್ರ ಈ ರೀತಿನೇ ಇರೋದು ಅಂತ ನನಗ್ ಅನಿಸ್ಯದ. ನಿಮಗೆ ಹೆಂಗ ಅನ್ಸದ ಗೊತ್ತಿಲ್ಲ. ದುಡ್ಡೆಲ್ಲ ಮೈ ತುಂಬಾ, ಅಲ್ಮರಿ ತುಂಬಾ, ಬ್ಯಾಂಕಿನ ತುಂಬಾ ಹಾಕೊಂಡು ರೊಕ್ಕ ಲೆಕ್ಕ ಮಾಡಿ ಅದು ಹೆಂಗ ಇದು ಹೆಂಗ ಎಂದು ತಲೆ ಕೆಡಿಸ್ಕೊಂಡಿಲ್ಲ. ಆ ಕಡೆ ಬರ್ತದ, ಈ ಕಡೆ ಗೊತ್ತಿರ್ತದ. ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ಒಂದು ಟಿವಿ ಇದ್ದಂಗೆ ನಮ್ಮ ಫೈನಾನ್ಸ್ ಪೊಸಿಷನ್. ಅದು ಜಾಸ್ತಿ ಜೋಬ್ನಾಗೂ ಇಟ್ಕೊಂಡಿಲ್ಲ, ಬ್ಯಾಂಕಿನಾಗೂ ಇಟ್ಕೊಂಡಿಲ್ಲ, ಮನ್ಯಾಗೂ ಇಟ್ಕೊಂಡಿಲ್ಲ. ನೀವು ಎಲ್ಲ ಹಂಗೆ ಇದೀರಿ ಅಂತ ಅನ್ಕೊಂಡಿವಿ. ಎಲ್ಲ ಶುದ್ಧ ಬ್ರಹ್ಮರ ಜೀವನ ಅಷ್ಟೇ ಇರ್ತದೆ. ಅದರದ ಲೋಭ ಇಟ್ಕೊಂಡು ರೊಕ್ಕದ ಮೇಲೆ ಬಹಳ ಆಸೆ ಇಟ್ಕೊಂಡವ್ರು ಇದ್ರು ಅಂತಂದ್ರೆ ಅವ್ರಿಗೆ ಸತ್ಸಂಗದಾಗ ಕೂಡ್ಲಕ್ಕೆ ಸಾಧ್ಯನೇ ಇಲ್ಲ. ಅವರು ಓಡೇ ಬಿಡ್ತಾರೆ. ಹೆಂಡತಿ ಮಕ್ಕಳ ದಾಂಪತ್ಯದೊಳಗೆ ಭಯಂಕರ ಮೋಹ ಇದ್ದವರು, ಮಕ್ಕಳ ಮೇಲೆ ಮೋಹ ಇದ್ದವರು, ರೊಕ್ಕದ ಮೇಲೆ ಮೋಹ ಇದ್ದವ್ರಿಗೆ ಈ ಸತ್ಸಂಗ ಎಂದೂ ರುಚಿ ಕೊಡಂಗಿಲ್ಲ. ಯಾಕಂದ್ರೆ ಅವರು ರುಚಿ ಇರೋದೇ ಅದರಾಗ. ನಾಯಿಗೆ ನಾರಿವಾಳ ರುಚಿ ಹಾಕುವುದೇ ಅಂತ ಬಸವಣ್ಣ ಕೇಳ್ತಾರ. ನಾಯಿ ಏನು ತಿಂದು ಬದುಕ್ತಿರ್ತದ ಅದಕ್ಕೆ ಅದೇ ರುಚಿ ಇರ್ತದ. ನಾವು ಯಾವುದರ ಒಂದು ದೇವರಿಗೆ ಕಾಯಿ ಹೊಡೆದೀವಿ ಎತ್ತೇಳಕ್ಕೆ ಅದಕ್ಕೆ ನಾವು ಒಂದು ತುಕಡಿ ತೆಂಗಿನಕಾಯಿ ತುಕಡಿ ನಾಯಿಗಿಟ್ರೆ ಅದೇನು ರುಚಿ ಸಂತೋಷ ಪಡ ತಿಂತದೇನದು ಅಂತ. ಅಂಥದ್ದು ಹೊಲಸು ತಿನ್ನ ನಾಯಿಗಳಿದ್ದಂಗ ಈ ದಾಂಪತ್ಯ, ಮಕ್ಕಳು, ಸಂತಾನ, ರೊಕ್ಕ ಇವುದ್ರದೇ ಬೆನ್ನು ಹತ್ತಿದವರಿಗೆ ಇವರೆಲ್ಲ ಹೊಲಸು ತಿಂದು ಬದುಕ ನಾಯಿಗಳಿದ್ದಂಗ. ಈ ನಾಯಿಗಳಿಗೆ ನಾವು ದೇವರದೊಂದು ನೈವೇದ್ಯ ಪ್ರಸಾದ ತಿಂದ ಕೊಟ್ಟ ಅದಕ್ಕೇನು ರುಚಿ ಹತ್ತುತ್ತದೇನು? ಅವು ಏನ್ ಮಾಡ್ತಾವ? ಬಿಟ್ಟು ಓಡೇ ಬಿಡ್ತಾವ ಅಷ್ಟೇ, ಇರಂಗಿಲ್ಲ. ಸುಮ್ಮಿದ್ರ ಇರ್ತಾವ. ನಾವು ಸುಮ್ಮಿದ್ರೆ ಅವು ಸುಮ್ಮಿರ್ತಾವ. ಮತ್ತ ನಾವೇನಾರ ಆಕ್ಷನ್ ತಗೊಂಡೇವಂದ್ರೆ ಜಾಗ ಖಾಲಿ ಮಾಡ್ತಾವ. ಇಂಥವು ಇರ್ತಾವ.
ಅದಕ್ಕೆ ಏನ್ ಮಾಡ್ಬೇಕು ನಾವು, ಅಂತ ಹೊಲಸು ಜೀವಿಗಳಿಗೆ ಇದ್ರಾಗ ಮಲಜೀವಿಗಳಂತ, ಅಂತ ಮಲಜೀವಿಗಳಿಗೆ ಇದ್ರಾಗ ಇಟ್ಕೊಂಡು ಹೊಲಸು ಮಾಡ್ಕೊಳ್ಳೋದ್ರ ಬದಲಿ ನಾವೇನ್ ಮಾಡ್ಬೇಕು, ಸ್ವಚ್ಛ ಮಾಡ್ತಾ ಇರ್ಬೇಕು, ಫಿಲ್ಟರ್ ಮಾಡ್ತಾ ಇರ್ಬೇಕು. ನಮಗೆ ಜನಸಂಖ್ಯೆ ಬೇಕಾಗಿಲ್ಲ, ಒಳ್ಳೆ ಸಾಧಕರು, ಬ್ಯೂಟಿಫುಲ್ ಸಾಧಕರು ಬೇಕಾಗಿರೋ 4 ಮಂದಿ ಸಾಧಕರು ಸಾಕು. ನಿಶ್ಚಲ ದಾಸರ ಮುಂದೆ ಎಷ್ಟು ಮಂದಿ ಕೂತಾರ? 10,000 ಮಂದಿ ಕೂತಾರ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ, ಈ 3 ಬಿಟ್ರೆ 4ನೇದವ ಇಲ್ಲ. ಅಲ್ಲಿ ಸಿಂಪಲ್ ಲೈಫ್ ಇರ್ಬೇಕು, ಭಯಂಕರ ಸಿಂಪಲ್ ಇರ್ಬೇಕು ಲೈಫು, ಬಹಳ ದೊಡ್ಡದು ಮಾಡ್ಕೊಳಕ್ ಹೋಗ್ಬಾರ್ದು. ಅತ್ಯಂತ ಆದರ್ಶ ವ್ಯಕ್ತಿ ಅಂದ್ರೆ ರಾಜೀವ್ ಗಾಂಧಿ. ಸಿಂಪಲ್ ಲೈಫ್, ಸಿಂಪಲ್ ಮ್ಯಾರೇಜ್ ಅನ್ನೋ ಪ್ರಧಾನ ಮಂತ್ರಿಗಳಲ್ಲೇ ಐಡಿಯಲ್ ನಾವು, ಸಿಂಪಲ್. ಹೆಣ್ಣಿನ ಕಡೆ ಎಷ್ಟು ಮಂದಿ ಕರೆಸಿದ್ದ ಅವನ ಮದುವೆಗೆ? 5 ಮಂದಿ ಕರೆಸಿದ್ದಷ್ಟೇ, ಓನ್ಲಿ 5 ಮೆಂಬರ್. ಗಂಡಿನ ಕಡೆ ಎಷ್ಟು ಮಂದಿ ಕರೆಸಿದ್ದ? ಬೇಕಾದಷ್ಟು ಬಳಗ ಅವನೇ ಕಡಿಮೆ ಇದ್ದಿದ್ದಿಲ್ಲ, ಓನ್ಲಿ 5 ಮೆಂಬರ್. ಸಿಂಪಲ್ ಮ್ಯಾರೇಜ್ ಅನ್ನೋ. ನಾನು ಹೆಂಗಂತೀನಿ ಹೆಂಗೆ ನಡಿಬೇಕು ನನ್ನ ಮದುವೆ ಅಂದ ರಾಜೀವ್ ಗಾಂಧಿ. ಯಾರು ದೊಡ್ಡವರು ಸುಮ್ಮನೆ ದೊಡ್ಡವರು ಆಗಿರಲ್ಲ, ಕೆಲವೊಂದು ಪ್ರಿನ್ಸಿಪಲ್ಸ್ ಸಮಾಜದಾಗ ನಡೆಸಿ ತೋರಿಸ್ತಾರ, ತೋರಿಸಿದ್ದದು ಐಡಿಯಲ್. ಸುಮ್ಮನೆ ಏನಾರ ಯಾರು ಬೇಕಾದ್ರೆ ಏನು ಗೊತ್ತಿಲ್ಲದೆ ಏನಾರ ಅಂತೀವಿ, ಗೊತ್ತಿರೋ ಹೇಳ್ಬೇಕು. ಗೊತ್ತದೇನು ರಾಜೀವ್ ಗಾಂಧಿ ಮದುವೆ ಹೆಂಗಾಗ್ಯದ ಅಂತ? 5 ಮಂದಿ 10 ಮಂದಿ ಬೀಗರಲ್ಲಿ, ಮತ್ತೆ ಯಾರಿದ್ರಲ್ಲಿ? ಏನ್ರಿ? ಅವನು ಇದ್ದು ಇಲ್ಲಂಗೆ ಪುಣ್ಯದಂತೆ ಪಪ್ಪರು, ಪುಣ್ಯದಂತೆ ಓಹರು, ಪುಣ್ಯ ಜೀವಿಗಳು ಅವರೆಲ್ಲ. ಏನ್ ಮಾಡಿದ್ರು? 5 ಮಂದಿ 10 ಮಂದಿ ಬೀಗರು. ಮತ್ತಿನ್ ಯಾರ್ಯಾರು ಇರ್ಲಕ್ ಸಾಧ್ಯ ಅದ ಹೇಳ್ರಿ? ಇನ್ನು ಯಾರಿದ್ರ ಮ್ಯಾರೇಜ್ ಹಾಲ್ನಾಗ? ಇವರಿಬ್ರು, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಇಬ್ರು ಗಂಡ ಹೆಂಡತಿ. ಇವರು ವಧುವರ ಮದುವೆ ಮಾಡ್ಕೊಳ್ಳೋರು. 12 ಆಯ್ತು. 5 + 5 10 + 2 12. ಒಬ್ಬ ಪುರೋಹಿತ, ಪೂಜಾರಿ. ಇಷ್ಟು ಬಿಟ್ರೆ 14ನೇದೊಂದು ನೋಡಕ್ ಸಹಿತ ಒಳಗೆ ಬಿಡಬೇಡ ಅಂತ ಹೇಳಿದ್ದ. ಓನ್ಲಿ ಇಂಥ ಮ್ಯಾರೇಜ್ ಯಾವರ ಮಾಡ್ಕೊಂಡೇನು ಜಗತ್ನಾಗ? ಆಮೇಲೆ ಈಗ ಹುಡುಗ ಹುಡುಗಿ ಇಬ್ಬರೇ ಹೋಗಿ ರಿಜಿಸ್ಟರ್ ಆಫೀಸ್ನೊಳಗೆ ಸಹಿ ಮಾಡಿಕೆ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅದು ಸಿಂಧು ಅಲ್ಲ ಅಂತೇಳಿ ಕೋರ್ಟೇ ಹೇಳಿಬಿಟ್ಟ. 4 ಮಂದಿ ಕರ್ಕೊಂಡೇ ಮದುವೆ ಮಾಡ್ಬೇಕಲ್ಲ, ಇಬ್ಬರೇ ಹೋಗಿ ಅಲ್ಲಿ ಮದುವೆ ಮಾಡ್ಕೊಂಡ್ರೆ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶನೇ ಅದ. ಮದುವೆ ಮಾಡ್ಕೋಬೇಕಾದ್ರೆ ಪುರೋಹಿತರು ಮುಂದೆ ಕೂತು ಅವ್ರ ಆಶೀರ್ವಾದ ತಗೊಂಡು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಮತ್ತೆ 4 ಮಂದಿ ಹೆಣ್ಣಿನ ಕಡೆಯವರು 4 ಮಂದಿ ಗಂಡಿನ ಕಡೆಯವರು ಕೂಡಿ ಮದುವೆ ಮಾಡಿದರೆ ಅದು ಮದುವೆ. ಇಲ್ಲ ಅಂತಂದ್ರೆ ಬರೇ ಯಾರು ನೋಡ್ಲಾರ್ದೆ 4 ಮಂದಿ ಪೊಲೀಸರು ನಡ್ಬರ್ಕ ಸಬ್ ರಿಜಿಸ್ಟ್ರಾರ್ ಮುಂದೆ ಸಹಿ ಮಾಡಿದ್ರೆ ಅದು ಮದುವೆ ಅಲ್ಲ, ಅದು ಅಸಿಂಧು ಆಗ್ತದೆ ಕೊಟ್ಬಿಟ್ರೆ. ಹಿಂದೂ ಮ್ಯಾರೇಜ್ ಲಾದೊಳಗೆ ಅದು ಸೇರಿಸಿಬಿಟ್ಟಾರೆ. ಹಿಂಗ ಸಿಂಪಲ್ ಇರ್ಬೇಕು ಲೈಫ್, ಸಿಂಪಲ್. ಮತ್ತೆ ಆತನ ಕ್ರಮಬದ್ಧವಾದ ಜೀವನ. ಸುಮ್ಮನೆ ಕೆಲಸ ಬಹಳ ಅದ ತಿಳಕೆ, ಊಟದ ಟೈಮಿಗೆ ಊಟ ಮಾಡ್ಲಾರ್ದು, ನಾಷ್ಟ ಮಾಡ್ಲಾರ್ದು, ಟೈಮ್ ಪ್ರಕಾರ ಊಟ ಮಾಡ್ತಿದ್ದ, ಟೈಮ್ ಪ್ರಕಾರ ನಾಷ್ಟ ಮಾಡ್ತಿದ್ದ. ಬೆಳಿಗ್ಗೆ 8:30 9 ಟಿಫಿನ್, ಮಧ್ಯಾಹ್ನ 1:30 2 ಊಟ, ರಾತ್ರಿ 8:30 9 ಊಟ ಎಲ್ಲ ಮಾಡಿ ದೇಶದ 110 ಕೋಟಿ ಜನಸಂಖ್ಯೆಯ ಯೋಗಕ್ಷೇಮ ತಗೊಳ್ಳಂತ ಒಂದು ನೀಟ್ ಬಾಯ್, ಒಳ್ಳೆ ಹುಡುಗ, ಯುವಕ ಪ್ರಧಾನಮಂತ್ರಿ. ಅವನಕಿಂತ ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಯಾರೂ ಇಲ್ಲ. ಅಂತ ನೀಟ್ನೆಸ್ ಲೈಫ್ ಮೇಂಟೈನ್ ಮಾಡಿ ಹೋಗ್ಬಿಟ್ಟ. ನೆನೆಸ್ಬೇಕು ಅಂತವ್ರು ಜೀವನ ಹೆಂಗ್ ನಡೆಸಿದ್ರು, ದೇಶ ಹೆಂಗ್ ನಡೆಸಿದ್ರು. ಅದಕ್ಕ ಈ ಧನ ಸದಾಕಾಲ ಮನಸ್ಸಿಗೆ ದುಃಖವನ್ನು ಉಂಟು ಮಾಡಿರುತ್ತದೆ. ಸದಾಕರತೆಯೋ ದುಃಖ ಧನ ಮನಕೋ ಚಹಾಯ್ ತಾಕೋ ಧಿಕ ಕಿಹಿ ಜನಕೋ ಯುವತಿ ಪೂತ ಧನ ಲಕಿ ದುಃಖದಾತ ತಜೋ ಭರ್ಚು ಮಮತಾ ಕರೋತ.
ಏನಾಗ್ತದಪ್ಪ, ಈ ರೀತಿಯಾಗಿ ಧನವು ಸದಾ ಕಾಲ ಮನಸ್ಸಿಗೆ ದುಃಖವನ್ನೇ ಉಂಟು ಮಾಡುತ್ತದೆ. ಪುಣ್ಯವಂತರು ಕೈಯಾಗ 4 ದುಡ್ಡು ಇರ್ತಾವ, ಮನ್ಯಾಗ 4 ಮಂದಿಗೆ ರೊಕ್ಕ ಕೊಡೋದು ತೋಳಂತ ವ್ಯವಹಾರ ಇರ್ತದೆ. ಪಾಪಿಷ್ಟ್ರು ಇರ್ತಾರೆ, ಹಿಂದಿನ ಜನ್ಮದಾಗ ಏನು ಪುಣ್ಯನೇ ಮಾಡಿ ಬಂದಿರಲ್ಲ, ಅವ್ರಿಗೆ ಕೈಯಾಗ ರೊಕ್ಕನೂ ನಿಂದ್ರಲ್ಲ, ಏನಾರ ಘನಕಾರ್ಯ ಮಾಡಪ್ಪ ಹಿರೇ ಮನುಷ್ಯ ಹೇಳಕ್ಕೆ ಅವನಿಗೆ ಏನಾರ ಮುಂದೆ ಮಾಡಿಬಿಟ್ರೆ ಸಾಲ ಮಾಡಿ ಇಟ್ಟೋತನ, ಸಾಲ ಮಾಡಿ ಇಟ್ಟೋಗ್ಬಿಡ್ತಾನ. ಅವರು ರಾಜಕೀಯದವರಿಗೆ ರಾಜ್ಯಕ್ಕೆ ಬಾಳಲಕ್ಕೆ ಕೊಟ್ಟರು ಸಾಲ ಮಾಡಿ ಇಟ್ಟೋತಾರ. ಪುಣ್ಯ ಮಾಡಿದಂತ ಪುಣ್ಯವಂತರು ಆ ಪೋಸ್ಟಿಗೆ ಬಂದ್ರು ಅಂತಂದ್ರೆ ದುಡ್ಡು ಜಮಾಸಿ ಇಟ್ಟೋತಾರ. ಪಾಪಿಷ್ಟ್ರು ಬಂದ್ರು ಅಂತಂದ್ರೆ ಇದು ದುಡ್ಡೆಲ್ಲ ತಿಂದು ಖರ್ಚು ಮಾಡಿ ಇನ್ನೊಂದಿಟ್ಟು ಸಾಲ ಮಾಡಿ ಇಟ್ಟೋತಾರ. ಇಷ್ಟೇ ಪುಣ್ಯ ಪಾಪ ಇರೋದು ಹೆಂಗದ ಅಂತಂದ್ರೆ ಅವ್ರ ಲಕ್ಷಣನೇ ಇಷ್ಟೇ. ಅವ್ರಿಗೆ ಯಾವ ಅಧಿಕಾರ ಕೊಟ್ಟಿರ್ತಾರ ಆ ಅಧಿಕಾರದಲ್ಲಿ ಜನರ ಕ್ಷೇಮ ಯೋಗ ಎಲ್ಲ ನೋಡಿ ಆ ರಾಜ್ಯಕ್ಕ ಆ ದೇಶಕ್ಕ ಒಂದಿಟ್ಟು ಸಂಪತ್ತು ಉಳಿಸಿದ್ರು ಅಂದ್ರೆ ಅವರು ಪುಣ್ಯವಂತ ರಾಜಕಾರಣಿಗಳು. ಇದ್ದದ್ದೆಲ್ಲ ತಿಂದು ರಾಡಿ ಮಾಡಿ ಸಾಲ ಮಾಡಿ ಸರ್ವನಾಶ ಮಾಡಿ ಹೋದ್ರಂದ್ರೆ ಅವರು ಪಾಪಿಷ್ಟ ರಾಜಕಾರಣಿಗಳು, ಪರಮ ನೀಚ ರಾಜಕಾರಣಿಗಳು, ಅವರು ವಿಶ್ವಾಸಕ್ಕೆ ಅರ್ಹರಲ್ಲದ ರಾಜಕಾರಣಿಗಳು. ಅವ್ರ ಮನೆಯೊಳಗೆ ತಂದೆಯಾಗಿನೂ ಇರ್ಬೋದು, ಅವರ ರಾಜ್ಯಕ್ಕೆ ದೊಡ್ಡ ಹುದ್ದೆ ಒಳಗಿರ್ಬೋದು, ಮುಂದಿನವರಿಗೆ ಎಲ್ಲ ಕಷ್ಟ ಕೀಡು ಮಾಡಿ ಹೋಗಂತವ್ರು ಅವರ ಅಧಿಕಾರಿಗಳು ಅಲ್ಲ, ಅವರ ರಾಜಕಾರಣಿಗಳು ಅಲ್ಲ, ಅವರು ತಂದೆ ಮತ್ತು ಹಿರಿಯ ಅನ್ನಿಸಿಕೊಳ್ಳುವುದಕ್ಕೆ ಪಾತ್ರರು ಅಲ್ಲ, ಅಪಾತ್ರರು, ಅಯೋಗ್ಯ ನನ್ನ ಮಕ್ಕಳು ಅಂತವ್ರಲ್ಲ. ಅದಕ್ಕೆ ಇದು ದುಡ್ಡು ಏನ್ ಮಾಡ್ತಿರ್ತದೆ, ಸದಾ ಕಾಲ ಮನಸ್ಸಿಗೆ ದುಃಖವನ್ನೇ ಉಂಟು ಮಾಡುತ್ತದೆ. ಅದಕ್ಕೊಂದ್ ಕಡೆ ಹೇಳ್ತಾರೆ, ಏನಪ್ಪ, ಆರೋಗ್ಯ ಚೆನ್ನಾಗಿಟ್ಕೊಂಡು ಇನ್ನೊಬ್ಬರಿಗೆ ವಾಜ್ಯ ಅಲ್ಲಾರ್ದಂಗ ಆರೋಗ್ಯ ಚಂದ ಇಟ್ಕೊಂಡು ಬದುಕು ಮಾಡಬೇಕು, ಮತ್ತೆ ಸಾಲ ಇರಬಾರದು. ಮನುಷ್ಯನ ಬೇಡಿಕೆ ಇದು. ದುಡ್ಡಿನ ವಿಷಯ ಬಂದದಕ್ಕೆ 4 ಮಾತು ಹೇಳಬೇಕಾಗ್ಯದ. ಹಂಗಿಲ್ಲದ ಬದುಕು, ಯಾರು ಹಂಗಿರ್ಲಾರ್ದಂತೆ ಬದುಕು, ಮತ್ತೆ ನೋವಿಲ್ಲದ ಸಾವು. ಇವೆರಡು ಮನುಷ್ಯನ ಬೇಡಿಕೆ ಇವು. ಒಂದ್ ಕಡೆ ಬರ್ಕೋಬೇಕಿದು. ಮನುಷ್ಯ ಕಡೆಗೆ ಸಾಯುವಾಗ ತಾನೂ ನೊಂದು ಇನ್ನೊಬ್ಬರಿಗೆ ನೋವು ಕೊಟ್ಟು ಸಾಯದೋದು ಪಾಪದ ಪಿಂಡದ ಲಕ್ಷಣ. ಪುಣ್ಯವಂತರ ಲಕ್ಷಣ ಏನು? ನೋವಿಲ್ಲದ ಸಾವು. ಅಂದ ಕೂಡ್ಲೇನೆ ಒಂದಿಷ್ಟು ಮಂದಿ ಬುದ್ಧಿವಂತರು ಕೇಳ್ತಿರ್ತಾರೆ, ನೋವಿಲ್ಲದ ಸಾವು ಅಂತಂದ್ರ ಕುಡುಕ್ ನನ್ನ ಮಗ ಎಲ್ಲ ಕೆಡಿಸ್ಕೊಂಡಿರ್ತಾನ, ಲಿವರ್ ಅವು ಇವು ಎಲ್ಲ ಕಿಡ್ನಿ ಹಾರ್ಟ ಎಲ್ಲ ಹಾಳು ಮಾಡ್ಕೊಂಡಿರ್ತಾನ, ಎಲ್ಲರೇ ರೋಡ್ ಮೇಲೆ ಬಿದ್ದು ಗಟಾರ ಬಿದ್ದು ತತ್ತಿರ್ತಾನ, ಅದು ನೋವಿಲ್ಲದ ಸಾವು ಏನ್ರಿ? ಅವ ಕುಡುಕಿದ್ನಂತಂದ್ರ ಮನೆಯೆಲ್ಲ ಹಾಳು ಮಾಡಿ ಮನ್ಯಾಗ ಹೆಂಡ್ರ ಮಕ್ಕಳು ಬಿಚ್ಚ ಬೇಡಂಗ್ ಮಾಡಿ ಇಟ್ಟಿರ್ತಾನಲ್ಲ, ಅದು ನೋವಿಲ್ಲದ ಸಾವು ಹೆಂಗಾಗ್ತದ? ನೋವಿಲ್ಲದ ಸಾವು ಅಂತಂದ್ರ ಅವನಿಗೆ ನಂಬಿದ ಜೀವಿಗಳು ನೋವು ಅನುಭವಿಸಿರಬಾರ್ದು, ತಾನು ನೋವು ಅನುಭವಿಸಬಾರ್ದು. ಅಂತ ಸಾವಿಗೆ ನೋವಿಲ್ಲದ ಸಾವು ಅಂತ. ಹಂಗಿಲ್ಲದ ಬದುಕು ಅಂದ್ರೆ ಎಲ್ಲಿ ಸಾಲ ಇರ್ಲಾರ್ದಂಗ ಸತ್ರ ಇನ್ನೊಬ್ಬರಿಗೆ ನಮ್ಮ ಮಣ್ಣು ಖರ್ಚಕ್ಕೆ ಸಹಿತ ಖರ್ಚು ಇಟ್ಟಿರ್ಬಾರ್ದು, ಪೆಂಡಿಂಗ್ ಇಟ್ಟಿರ್ಬಾರ್ದು. ಈಗ ನನಗೆ ಗೊತ್ತಿರ್ಲಾರ್ದೆ ಮಾಡ್ಯಾರ ಒಂದಿಷ್ಟು ಮಂದಿ ಏಜೆಂಟ್ಗಳು LIC ಪಾಲಿಸಿಗಳು 4 ಪಾಲಿಸಿ ಮಾಡ್ಸ್ಯಾರ್ರಿ. 1 ಲಕ್ಷದ ಪಾಲಿಸಿ ಅದಾವ. ಒಂದು 8-10 ಮ್ಯಾಲಿದ್ದು ನನ್ನ ಪಾಲಿಸಿಗಳು 4 ಪಾಲಿಸಿ ಮಾಡ್ತಾರ. ಆ ಪಾಲಿಸಿದವರು ರೊಕ್ಕ ಏಟ್ ಕೊಟ್ಟಾರ ಅಂದ್ರ ನಾ ಏಟ್ ಕಟ್ಟಿನ ಅಟ್ಟೆ ಕೊಟ್ಟಾರ. ಮನಿಗೆ ಬಂದು ಲೆಕ್ಕ ಮಾಡ್ಕೊಂಡು ನೋಡ್ತೀನಿ, ನಾ ಕಟ್ಟಿದಟ್ಟೆ ರೊಕ್ಕ ಕೊಟ್ಟಾರ ಒಳ್ಳೆ. ಮತ್ತು ಉಳಿದ ರೊಕ್ಕ ಅಂತ ಕೇಳಿದೆ ನಾನು, ಉಳಿದ ರೊಕ್ಕ ನಿಮ್ಮದು 100 ಬರ್ತ್ಡೇ ಕೊಡ್ತೀವಿ ಅಂತ, 100ನೇ ಬರ್ತ್ಡೇಕಂತ. 100ನೇ ಬರ್ತ್ಡೇಕ್ಕೆ ಯಾರಿರ್ತಾರೋ ಮಹಾರಾಯ ಅಂದೆ ನಾನು. ಯಾಕೆ ನಿಮ್ಮ ನಾಮಿನಿ ಯಾರಿರ್ತಾರ ಅವ್ರಿಗೆ ಕೊಡ್ತೀವಿ ನಾವು. ಇದೇನಿದೆ ನಾಮಿನಿ ಕೊಡ್ತಾರ ಅಂತ 100 ಬರ್ತ್ಡೇ ಅಂದ್ರೆ ಎಂತ ದುಷ್ಟ ಪ್ಲಾನ್ ಇರಬೇಕು. ನಾಮಿನಿಯರೇ 100 ವರ್ಷ ಎಲ್ಲಿ ಬದುಕ್ತದ್ರಿ? LIC ಅವ್ರ ಪ್ಲಾನ್ ಇವು. ನಾಮಿನಿ 100 ವರ್ಷ ಬದುಕ್ತದ ಯಾರು ಹೇಳ್ಯಾರ? ಇವ ಏನ್ ಮಾಡ್ಬೇಕು, ಹೆಂಡತಿ ಹೆಸರಿಗೆ ಮಾಡಿ ಹೋಗ್ಬೇಕು ನಾಮಿನಿ,
ಆಕಿನೂ ಇವ ಸತ್ತು ಒಂದು 4-5 ವರ್ಷಕ್ಕೆ ಸತ್ತು ಹೋಗ್ತಾರೆ. ಇಬ್ರು ಗಂಡ ಹೆಂಡತಿ 100 ವರ್ಷ ಒಳಗೆ ಸತ್ತು ಹೋಗಿಬಿಡ್ತಾರಲ್ಲ, ಈ ರೊಕ್ಕ ನಮ್ಮ ಆಫೀಸಿಗೆ ಉಳಿತದ ಅಂತ. ಇದು ದುಷ್ಟ ಪ್ಲಾನ್ ಹೌದಾ? ಅಲ್ಲ, ಪಕ್ಕ ಬದ್ಮಾಸರ ಪ್ಲಾನ್ ಇದೆ. ಯಾವ ಸುಳ ಮಕ್ಕಳು ಮಾಡಿರ್ತಾರೋ ಈ ಪ್ಲಾನ್. ಗಂಡ ಹೆಂಡತಿ ಇಬ್ರು 100 ವರ್ಷ ಎಲ್ಲಿ ಬದುಕ್ತಾರ್ರಿ? ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ? ಮಕ್ಕಳ ಹೆಸರಿಗೆ ಮಾಡಿಬಿಡ್ಬೇಕು ನಾವಿನಿ ಯಾರು ಬೇಕಾದವ್ರಿಗೆ ಮಾಡ್ಬೋದಲ್ಲ. ಕೆಲವೊಂದು ಮನೆಯಾಗ ಅವ್ರ ಮಕ್ಕಳು ತಂದೆ ತಾಯಿಗಿಂತ ಮೊದಲೇ ತಯಾರಾಗಿರ್ತಾರೆ, ಗುಟ್ಕಾ ತಿಂದು ಸೈರಿ ಕೊಡೋದು. 100 ಬರ್ತ್ಡೇ ಅಂತ ಇವ್ರಿಗೆ ಯಾರು ಹೇಳ್ಯಾರ? 100 ಬರ್ತ್ಡೇ ಕೊಡು. ಈ 4 ಪಾಲಿಸಿ 1 ಲಕ್ಷದ ಪಾಲಿಸಿ ಅದಾವ, ಅದ್ರ ಬೋನಸ್ ಗೀನಸ್ ಎಲ್ಲ ನಿಮ್ಗೆ 100 ಬರ್ತ್ಡೇ ಕೊಡ್ತೀವಿ ಅಂತ ಅಂತಾರ. ಈಗ ಗಂಡ ಸತ್ತ ಮೇಲೆ ಆಕೆ ಹೆಂಡತಿ ಪಾಲಿಸಿ ತಗೊಂಡು ಆದ್ಮೇಲೆ ಇವ್ರು ಏನ್ ಕೊಡ್ತಾರೋ ಏನ್ ಬಿಡ್ತಾರೋ. ಗಂಡನ್ಕಿಂತ ಹೆಂಡತಿನೇ ಮೊದಲು ಸತ್ತು ಹೋಗ್ಬಿಟ್ಲ ಅಂತಂದ್ರ ಮುಂದೆ ಯಾರಿಗೆ ನಾವಿನಿ ಏನು? ಇಂಥ ಹೊಲಸ ದುಡ್ದವ ಲಾಸ್ಟಿಗೆ ಪಾಲಿಸಿ ಮೆಚೂರ್ ಆದ್ಮೇಲೆ ಅವ್ನ ರೊಕ್ಕ ಅವನಿಗೆ ಕೊಡೋದು ಬಿಟ್ಟು ಇಂಥ ಬದ್ಮಸ್ಗಿರಿ ಪಾಲಿಸಿಗಳು ಮಾಡ್ತಾರ. ಅದು ನಮಗೆ ಅರ್ಥ ಅವಾಗ ಏಜೆಂಟ್ಗಳು ಹೇಳಂಗಿಲ್ಲ. ಆಮೇಲೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪಾಲಿಸಿ ಮಾಡ್ತೀವಿ ಅಂತ ಹೇಳಿ ಹೆಲ್ತ್ ಪ್ರೊಟೆಕ್ಷನ್ ಪ್ಲಸ್ ಅಂತ ಪಾಲಿಸಿ ಅದ. ವರ್ಷ 15,000 ಕಟ್ಟಿಸ್ಕೊಂಡಾರ, 25-30 ವರ್ಷ ಕಟ್ಟಿಸ್ಕೊಂಡಾರ. ಅದ್ರೊಳಗೆ ₹1 ಒಳ್ಳೆ ಬರಲ್ಲತ್ತ. ವರ್ಷ 15,000 ಅಂದ್ರೆ ಏಟಾಯ್ತು? 30 ವರ್ಷ ಕಟ್ಟಿದ್ರೆ ₹1 ಒಳ್ಳೆ ಬರಲ್ಲ, ಏನು ಬರಲ್ಲ. ಲಾಸ್ಟಿಗೆ ಮೆಚುರಿಟಿ ದುಡ್ಡು ಬರ್ತದಂತೇಳಿ ಏಜೆಂಟ್ ಮತ್ತ ಯಾರು ಡೆವಲಪ್ಮೆಂಟ್ ಆಫೀಸರ್ ಕುಂತು ಮಾಡ್ಯಾರ. ಆ ವರ್ಷ ನೀವು 15,000 ಕಟ್ಟಿರಿ ಅಂದ್ರೆ ಅವಾಗ ನಿಮ್ಗೆ ಏನಾರೇ ಆಗಿತ್ತಂದ್ರೆ ಅವಾಗೇ ನಿಮಗೆ ಕ್ಲೇಮ್ ಆಗ್ತದ ಹೊರತು ಮುಂದಿನ ವರ್ಷ ಕಟ್ಟಿದ್ರೆ ಮುಂದಿನ ವರ್ಷ ಕ್ಲೇಮ್ ಆಗ್ತದ. ಈಗ ಯಾವಾಗ ಕಟ್ಟದ್ ನಿಂದಿರ್ಸ್ತೀರಿ ಆ ವರ್ಷಲಿಂತ ನಿಮ್ಗೆ ಮುಂದೆ ಏನು ₹1 ಸಿಗಲ್ಲ. ಸಿಗ್ತದಂತ ಹೇಳಿ ಮಾಡಿ ಅಷ್ಟು ಲಾಸ್ ಮಾಡ್ಯಾರ LIC ಅವರು. ಬಹಳ ಧೋಕಾಬಾಜಿ ಪ್ಲಾನ್ಗಳದಾವ. ಅದು ಎಂಡೋಮೆಂಟ್ ಪಾಲಿಸಿ ಅಂತ ಏನದಲ್ಲ, ಅದೊಂದು ಚಲೋ ಹೊರತು ಅದನ್ನು 25-30 ವರ್ಷಕ್ಕಿಂತ ಜಾಸ್ತಿ ಮಾಡಿದ್ರೆ ಲಾಭ ಅದ ಹೊರತು 15-20 ವರ್ಷ ಮಾಡಿದ್ರೆ ಅದನ್ನು ಏನಂತ ಲಾಭ ಇಲ್ಲ. ಇದು LIC ನಮಗೆ ಮಾಡಿದ ಧೋಕಾ ಕೆಲಸ. ಹೆಲ್ತ್ ಪ್ರೊಟೆಕ್ಷನ್ ಪ್ಲಸ್ ಒಳಗೆ 1 ಮತ್ತೆ ಸತ್ತ ಮೇಲೆ 100 ಬರ್ತ್ಡೇ ಕೊಡ್ತೀವಿ ಅನ್ನೋ ಇನ್ನೊಂದು. ಈಗ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ ನಾನು ಏನಾರ ಸತ್ತರ 4 ಪಾಲಿಸಿ ಮೇಲೆ 4 ಲಕ್ಷಕ್ಕಿಂತ ಹೆಚ್ಚಿಗೆ ರೊಕ್ಕ ಬರ್ತದೆ. ಯಾರಿಗೆ? ನಾಮಿನಿಗೆ. ಅಂದ್ರೆ ನಮ್ಮ ಮಣ್ಣು ಖರ್ಚು ಸಹಿತ ಯಾರ ಮೇಲೆ ಅಜ್ಜಿ ಇಲ್ಲ ಅಂತ. ಹ್ಞೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬರಂಗಿಲ್ಲ. ನೋಡ್ರಿ ಹಿಂಗದ ಅಕಸ್ಮಾತ್ ಏನೋ ಊಟ ಆಕ್ಸಿಡೆಂಟ್ ಆದ್ರೂ ಕೂಡ ಏನ್ರೆ ಕಾರಣ ಇರೋದಕ್ಕೆ ತಪ್ಪಿಸಿ ಬಿಡ್ತಾರೆ. ಅದನ್ನ ತಪ್ಪಿಸ್ತಾರಲ್ರಿ. ಈಗ ನಮ್ಮ ಮನೆಯಂತೆ ಆಗಿದ್ರಿ 20 ಲಕ್ಷ ರೂಪಾಯಿ ಮಾಡ್ಯಾನ್ರಿ. ಎರಡನೇ ಕಂತು ತುಂಬಿಟ್ಟಾನ ಆಕ್ಸಿಡೆಂಟ್ ಆಗಿ ಅಕಸ್ಮಾತ್ ಈಗ 1 ವರ್ಷ ಎಂದು ಗುದ್ದಾಡಕತ್ತಾರ. ಬಿಳಿ ಮಕ್ಕಳು ಅದು ಒಟ್ಟ ಕೊಡೋರು. ಮಂದಿ ರೊಕ್ಕದಾಗ ಬದುಕಿ ಮಜಾ ಮಾಡಿ ಅಲ್ಲಿ ಹೋಗಿ ರೊಕ್ಕ ಕೇಳಿದ್ರ ದೊಡ್ಡ ಕಮಿಷನರ್ಗಳಗತ್ಲೆ ಮಾತಾಡ್ತಾರ. ಅವ್ರು ಮಾಡೋ ಬದುಕುಗಳೆಲ್ಲ ನಮ್ಮ ರೊಕ್ಕದಾಗೆ ಬದುಕಿರ್ತಾರ. ದೊಡ್ಡ ಸಮಸ್ಯೆ ಅದ ಜೀವನ. ಈಗ ನೋಡ್ರಿ ನಮ್ಮ ಹೆಣ್ಮಕ್ಳ ಪಗಾರದಾಗ ಈ ವರ್ಷ ಮಾಡ್ಯಾರತ್ತ ಎಲ್ಲಾ ಸರ್ಕಾರಿ ನೌಕರರು ಪ್ರತಿ ತಿಂಗಳ 800 ಚಿಲ್ಲರ್ ಕಟ್ಟಬೇಕಂತ ಇನ್ಶೂರೆನ್ಸ್ ಅಂತ. ಹೆಂಗದ? ತಿಂಗಳ 800 ಅಂದ್ರೆ ಏನಾಯ್ತು? 12×8 96 ವರ್ಷ 10,000 ರೂಪಾಯಿ ಈ ಇನ್ಶೂರೆನ್ಸಿನವರಿಗೆ ಹಣಕ್ಕೆ ಚಂದ ಮಾಡ್ಬೇಕು. ಏನೂ ಆಗಲ್ಲ, ಏನೂ ಆಗಿಲ್ಲ. ಎಲ್ಲೋ ಒಬ್ಬನಿಗೆ ಆತಿರ್ತದ, ಕೋಟಿಗಟ್ಲೆ ರೊಕ್ಕ ಇನ್ಶೂರೆನ್ಸ್ನವ್ರು ಹೊಡಿಲಕತ್ತಾರ. ಹಗಲುಗಳ್ರು, ರಾತ್ರಿಗಳ್ರಲ್ಲ. ಇವರೆಲ್ಲ ರಾಜಕಾರಣಿಗಳಿಗೆ, ಅಸೋಸಿಯೇಷನ್ ಲೀಡರ್ಸಿಗೆ ಇಷ್ಟು ಕೋಟಿ ಬರ್ತದೆ, ಇದ್ರಾಗ ನಿಮಗೆ ಒಂದಿಷ್ಟು ಕೋಟಿ ಕೊಡ್ತೀವಿ ಅಂತೇಳಿ
ಏನಾರ ಮಾತಾಡ್ಕೊಂಡಿರ್ತಾವೋ ಏನ್ ಮಾಡಿರ್ತಾವೋ ಕಂಪಲ್ಸರಿ ಕಟ್ಲೇಬೇಕು. ಅದ್ ಹೆಂಗ ನಾವು ನಮ್ಮ ಇನ್ಶೂರೆನ್ಸ್ ನಾವು ಮಾಡ್ಬೇಕು ಬ್ಯಾಡ ಅಂತ ಡಿಸೈಡ್ ಮಾಡೋರು ನಾವು ಅಲ್ಲ ಅಂತ ಹೇಳುವತ್ತೇಳಿ ನಾನು ಹೆಂಡತಿಗೆ ಹೇಳ್ಬಿಟ್ಟಿನಿ. ಅಲ್ಲ ಅಂತ ಹೇಳಿದ್ರೆ ಇವತ್ತಿಗೆ ಪಗಾರ ಮಾಡಿಲ್ಲ ಅವ್ರು. 3-4 ಮಂದಿ ಈಕೆ ಮಾತು ಕೇಳಿ ನಮಗೆ ಬೇಕಾಗಿಲ್ಲ ಇನ್ಶೂರೆನ್ಸ್ ಅಂತೇಳಿ ಬಿಟ್ಟಾರ. ಅವ್ರಿಗೆ ಪಗಾರ ಕೊಟ್ಟಿಲ್ಲ ಈ ತಿಂಗಳು, ಇನ್ನ ಬಂದಿಲ್ಲ ಪಗಾರ. ಇನ್ಶೂರೆನ್ಸ್ನವ್ರದ್ದು ಗುಂಡಾಗಿರಿ ದಾದಾಗಿರಿ ಯಾವ ಮಟ್ಟಿಗೆ ಅದ, ಜನಜೀವನಕ್ಕ ಕಷ್ಟ ಕೊಡ್ಲಕತ್ತಾರ. ಅವ್ರಲಿಂದ ಅನುಕೂಲ ಆಗೋದಕ್ಕಿಂತ ಕಷ್ಟ ನಷ್ಟನೇ ಬಹಳ. ದಾದಾಗಿರಿ ಗುಂಡಾಗಿರಿ ಎಲ್ಲಾನು ನಡೆದದ ಇದ್ರಾಗ. ಇವತ್ತಿಗೆ ಪಗಾರ ಬಂದಿಲ್ಲ ನಮ್ಮ ಮಿಸ್ಸೆಸ್, ಅದರದ್ದು ಚರ್ಚೆ ನಡೆದದ. ಇವ್ರು ಒಂದಿಷ್ಟು ಮಂದಿ ಅಲ್ಲ ಅಂತಾರೆ, ಇಂಥವ್ರು 800 ಮಂದಿ ಅದಾರ ಅಂತ ರಾಜ್ಯದಾಗ. ಅವ್ರಿಗೆ ಏನ್ ಮಾಡಮು, ಪಗಾರ ನಿಂದಿರ್ತದೆ ತಾವೇ ಕಷ್ಟ ತಾವೇ ಅಂತಾರ. ಮತ್ತೀಗೇನ್ ಮಾಡೀವಿ, ಹೋಗ್ಲಿ ಬಿಡ ಆ ಕಡೆ. ಅದೇನೋ 500 ರೂಪಾಯಿ ಏನೋ ಹೆಲ್ತ್ಗೆ ಅಂತ ಕೊಡ್ತಿದ್ರತ್ತ, ಅದು 500 ರೂಪಾಯಿ ಯಾರಿಗೆ ಕೊಡೋದು? 500 ರೂಪಾಯಿ ಪ್ಲಸ್ 300 ರೂಪಾಯಿ 800 ರೂಪಾಯಿ ಕಟ್ಟು ಮಾಡಿದರೆ ಪಗಾರ, ಇಲ್ಲ ಅಂದ್ರೆ ಇಲ್ಲ. ಈಗ ನಮ್ಮ ಮಿಸಸ್ ಅದು 500 ಓದ್ತದ್ರಿ ಅಂತ, 500 ಓದ್ತದ ಮತ್ ಮ್ಯಾಲ 300 ಕಟ್ಬೇಕಂತ. ನಾವು ಕಟ್ಲಿಲ್ಲ ಅಂದ್ರೂ 500 ಓದ್ತದ, ಕಟ್ಟಿದ್ರೆ ಅದು 500 ಕ್ಯಾನ್ಸಲ್ ಆಗ್ಯದ, ಅದೇ ಇನ್ಶೂರೆನ್ಸ್ ಮಾಡ್ಯಾರ 300 ರೂಪಾಯಿ ಆಗ್ಯದ ಅಂತ. ಹಾಳು ಮಾಡಿ ಬೀಳ್ರಿ ಅಂತ ಹೇಳಿದ್ರೆ ನಿನ್ನೇನೋ ಬಿಲ್ ಮಾಡಿ ಇವತ್ತು ಜಮಾ ಆಗ್ತದಂತ ನೋಡಿ ಹೆಂಗದ. ನಿನ್ನೆ ಬಿಲ್ ಮಾಡ್ಯಾರತ್ತ ಇವತ್ತು ಜಮಾ. ಅಂದ್ರೆ ಜಮಾ, ಇಲ್ಲ ಅಂದ್ರೆ ನಿಮ್ ಪಗಾರ ಬಾ ಅಂತ. ಇದು ದಾದಾಗಿರಿ ಗುಂಡಾಗಿರಿ, ಇದು ಬದ್ಮಾಸರು ಮಾಡಿದ ಕಾನೂನುಗಳು. ಇವೆಲ್ಲ ಬಹಳ ಬದ್ಮಾಸಿಗಿರಿ. ಇಷ್ಟು ರೊಕ್ಕ ತಿಂದು ಇನ್ಶೂರೆನ್ಸ್ ಕೊಡ್ತಾರ, ಯಾರಿಗೆ ಕೊಡ್ತಾರ? ಇವು ಮಾತಾಡಿದ್ರ ಕೆಟ್ಟ ಆಗ್ತೀವಿ, ಮಾತಾಡ್ಲಿಲ್ಲ ಅಂದ್ರೆ ರೊಕ್ಕ ಕಳ್ಕೊತೀವಿ ಅಷ್ಟೇ. ಕೋಟಿ ಕೋಟಿ ಸರ್ಕಾರಿ ನೌಕರರು ಸ್ವಲ್ಪ ಅದಾರನ್ರಿ, ಎಷ್ಟು ಕೋಟಿ ಜನ ಅದ. ಎಂತ ಪ್ಲಾನ್ ಹಾಕ್ಯಾರ ಅವ್ರು ಇನ್ಶೂರೆನ್ಸ್ನವ್ರು. ಮುಂದಿನ ಸರ್ಕಾರಿ ನೌಕರರಿಗೆ ಬರುವಂತ ಟಿಯನ್ನು ಕೂಡ ಕಟ್ ಮಾಡ್ತೀವಿ ಅಂತ ಹೇಳಕತ್ತಾರ. ಎಲ್ಲ ಕಟ್ಟಾಗಿ ಇಬ್ರು ಮಜಾ ಮಾಡ್ತಾರ. ಒಂದು ಆರೋಗ್ಯ ಕೆಟ್ಟಾಗ ಡಾಕ್ಟರ್ಗಳು ಮಜಾ ಮಾಡ್ತಾರ, ಜನಜೀವನ ದುಡಿದು ರೊಕ್ಕ ಎಲ್ಲ ಟ್ಯಾಕ್ಸ್ ತಿಂದು ರಾಜಕಾರಣಿಗಳು ಮಜಾ ಮಾಡ್ತಾರ. ಅವ್ರಿಬ್ರೇ ಮಜಾ ಮಾಡ್ತಾರೆ, ಉಳಿದವ್ರು ಯಾರಿಗೂ ಮಜಾ ಇಲ್ಲ. ಎಲ್ಲರೂ ದುಡಿಬೇಕು ಕಟ್ಟಬೇಕಟ್ಟೆ, ಉಳಿದವ್ರಿಗೆ ಏನು ಮಜಾ ಇಲ್ಲ. ಅಗ್ರಿಕಲ್ಚರ್ದವರಿಗೆ ಇಲ್ಲ, ವ್ಯಾಪಾರಸ್ಥರಿಗೆ ಇಲ್ಲ, ಮತ್ತೆ ಬೇರೆ ಏನು ಮಾಡಿದ್ರು ನೌಕರರಿಗೆ ಇಲ್ಲ, ಯಾರಿಗೆ ಇಲ್ಲ. ಎಲ್ಲ ಮಜಾ ಇಬ್ರೇ, ರಾಜಕಾರಣಿಗಳು ಮತ್ತು ವೈದ್ಯರು. ಭಯಂಕರ ತ್ರಾಸಿದ್ದಾಗ ಸಿಕ್ಕಾಪಟ್ಟೆ ಸುಲಿಗೆ ಮಾಡಿ ವೈದ್ಯರು ಮಜಾ ಮಾಡ್ತಾರೆ. ಮತ್ತೆ ಎಲ್ಲರೂ ದುಡಿದು ಕಟ್ಟಿದ ಟ್ಯಾಕ್ಸ್ ಎಲ್ಲ ರಾಜಕಾರಣಿಗಳು ಏನೋ ಒಂದು ಸ್ಕೀಮ್ ಮಾಡಿ ತಿಂದು ಹಾಕಿ ಮಜಾ ಮಾಡಿಬಿಡ್ತಾರೆ ಅಷ್ಟೇ. ಇದೆಲ್ಲ ಕಲಿಗಾಲ ರೀ, ಅಳಿಗಾಲ. ಅದು ಅನ್ಯಾಯದ ದುಡ್ಡು, ಅನ್ಯಾಯದಿಂದ ಅನುಭವಿಸಿದ ಸುಖ ಏನಾಗ್ತದ, ಅದು ಮುಂದಿನ ಜನ್ಮಕ್ಕೆ ಅವರೇ ಎಲ್ಲ ಭಿಕಾರಿಗಳಾಗಿ ಬಿಡ್ತಾರೆ. ಮತ್ತಿನ್ನೇನಾಗಂಗಿಲ್ಲ. ಈಗಿರೋ ಭಿಕಾರಿಗಳು ಹಿಂದಿನ ಜನ್ಮದ ಪಾಪಿಷ್ಟ್ರು, ಈಗ ಮತ್ತೆ ಮುಂದೆ ಹೊಸ ಭಿಕಾರಿಗಳು ತಯಾರಾಗ್ತಾರೆ ಮುಂದಿನ ಜನರೇಷನ್ ಅಷ್ಟೇ. ಏನು ಮಾಡ್ಲಿಕ್ಕಾಗಲ್ಲ, ದುರ್ಭಿಕ್ಷ ಕಾಲ. ಅದಕ್ಕೆ ಧನ ಸದಾಕಾಲ ಮನಸ್ಸಿಗೆ ದುಃಖವನ್ನೇ ಉಂಟು ಮಾಡುತ್ತದೆ. ಆದರೂ ಸಹಿತ ಅದನ್ನೇ ಯಾರ್ಯಾರು ಬಯಸುತ್ತಾರೋ ಅವರಿಗೆಲ್ಲ ಧಿಕ್ಕಾರ ಧಿಕ್ಕಾರ. ಆಧ್ಯಾತ್ಮ ಜೀವಿಗಳು ಯಾವ ಕಾಲಕ್ಕೂ ಧನದ ಬೆನ್ನತ್ತಬಾರದು. ಧನ ಅವ್ರ ಬೆನ್ನತ್ತಬೇಕು, ಧನ ಅವ್ರ ಬೆನ್ನ ಹತ್ತಬೇಕು. ಅದನ್ನ ಬಿಟ್ಟು ಧನದ ಬೆನ್ನು ಹತ್ತಬಾರದು. ಅಂತ ರೊಕ್ಕದ ಬೆನ್ನು ಹತ್ತಿದವರಿಗೆ ಧಿಕ್ಕಾರ ಇರಲಿ. ಯುವತಿ, ಸ್ತ್ರೀ, ಪೂತ ಅಂದ್ರೆ ಪುತ್ರ, ಧನ, ಸಂಪತ್ತು ಇವೆಲ್ಲ ದುಃಖ ಕೊಡುವಂತಾವು. ಇವು ಸಂಪತ್ತುಗಳು ಅಲ್ಲ. ಇವು ಏನದವಪ್ಪ ಅಂದ್ರೆ ಆಪತ್ತುಗಳೇ ಆಗಿವೆ ಅಂತ ತಿಳ್ಕೊಂಡಿರ್ತಾನೆ ಆಧ್ಯಾತ್ಮ ಜೀವಿ. ಇವು ಸಂಪತ್ತಲ್ಲ, ಇವು ಆಪತ್ತುಗಳು. ಆಪತ್ತುಗಳೇ ಅವಿವೇಕಿಗೆ ಸಂಪತ್ತಾಗಿ ಕಾಣಿಸ್ತಿರ್ತದ. ಅವಿವೇಕಿಗೆ ಹೆಂಗ್ ಕಾಣಿಸ್ತದದು? ಸಂಪತ್ತು. ಅವಿವೇಕಿಗೆ ಸಂಪತ್ತು, ವಿವೇಕಿಗೆ ಅದು ಆಪತ್ತು. ಇಷ್ಟು ತಿಳ್ಕೋಬೇಕು. ಈ ರೀತಿ ತಿಳಿದು ಭರ್ಚು ಏನ್ ಮಾಡದ, ಭರ್ಚು ಮಂತ್ರಿ ಅವುಗಳಲ್ಲಿ ಇರುವ
ಮಮತೆಯನ್ನ ಮೋಹವನ್ನ ತ್ಯಾಗ ಮಾಡಿದ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ರೊಕ್ಕ ತ್ಯಾಗ ಮಾಡಬೇಡ್ರಿ, ರೊಕ್ಕದ ಮೇಲಿನ ಮೋಹ ತ್ಯಾಗ ಮಾಡ್ರಿ. ಸತಿಪತಿಗಳನ್ನ ತ್ಯಾಗ ಮಾಡಬೇಡ್ರಿ, ಸತಿಪತಿಗಳ ಮೇಲಿನ ಮೋಹವನ್ನ ತ್ಯಾಗ ಮಾಡ್ರಿ. ಮಮತೆ ಮೋಹ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಮಮತಾ ಮೋಹ ಇಲ್ಲದ ಸಂಬಂಧ ಸಂಪತ್ತು ನಿಮಗ ಎಂದೂ ದುಃಖ ಕೊಡಲ್ಲ. ಮಮತೆ ಮೋಹ ಇರುವ ಸಂಪತ್ತು ಸಂಬಂಧಗಳು ನಿಮಗೆ ದುಃಖ ಕೊಡ್ತಾವ. ನಿಮ್ಮ ದುಃಖಕ್ಕೆ ಕಾರಣ ನಿಮ್ಮ ಮಮತೆ ಮೋಹಗಳು. ಅದಕ್ಕೆ ಹೊನ್ನು ಮಾಯ ಎಂಬರು ಹೊನ್ನು ಮಾಯ ಎಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಎಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತಂದ್ರೆ ಅದರ ಅರ್ಥ ಏನು? ಮಮತೆ ಮತ್ತು ಮೋಹ ತುಂಬಿದ ಮನಸ್ಸು ಏನದಲ್ಲ ಅದೇ ಏನ್ ಮಾಡ್ತದೆ, ಈ ಒಂದು ಸಂಬಂಧ ಸಂಪತ್ತು ಏನ್ ಮಾಡ್ತದೆ, ದುಃಖ ಕೊಡ್ತದೆ. ಅದಕ್ಕೆ ಎಂತ ಪಾಯಿಂಟ್ ಬರ್ದಾರ ನೋಡ್ರಿ ಇಲ್ಲಿ. ಬರ್ಚು ಮಹಾರಾಜ ಏನು ಸ್ತ್ರೀ ಪುತ್ರ ಧನ ಎಲ್ಲ ತ್ಯಾಗ ಮಾಡಿದನಂತ ಬರ್ದಾರ. ಏನು ಸ್ತ್ರೀ ಪುತ್ರ ಮತ್ತು ಧನದ ಮೇಲಿನ ಮಮತೆ ಮೋಹಗಳನ್ನ ತ್ಯಾಗ ಮಾಡಿದ್ರಂತ ಬರ್ದಾರ. ತಜೋ ಬರ್ಚು ಮಮತಾಕೋ ಅಂತ ಬರ್ದಾರ. ಮತ್ತದ ನೋಡ್ರಿ, ಇಲ್ಲಿ ಏನಾಗ್ಯದ ಸಮಸ್ಯೆ, ನಮಗ ಬಂಧನ ಕೀಡು ಮಾಡಿದ್ದು ಮನಸ್ಸಿನೊಳಗಿರುವ ಮಮತೆ ಮೋಹಗಳು. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳ, ನಾಗರ ಹಾವು ಕೆಟ್ಟದ್ದು ಅಂತ ಅಂತೀವೆಲ್ಲ, ಆ ಹಾವು ಏನ್ ಕೆಟ್ಟದ್ದದಪ್ಪ, ಅದಕ್ಕೊಂದೆರಡು ಹಲ್ಲದವ. ಅವೆರಡು ಹಲ್ಲು ಕಿತ್ತಿದ ಮೇಲೆ ಅದೇ ಹಾವೇ ನಮಗ ಏನಾಗ್ತದ, ದೊಡ್ಡ ಮರ್ಯಾದೆ ತಗೊಂಬರ್ತ. ಹಲ್ಲು ಕಿತ್ತಿದ ಹಾವು ಏನಾಗಬೇಕು, ದೊಡ್ಡ ಮರ್ಯಾದೆ ತಗೊಂಬರ್ತದೆ. ನೀವು ಹಾವು ಹಿಡೀರಿ, ಹಾವುಗಾರ ಅಂತ ಅವ ಏನ್ ಹಲ್ಲಿರ ಹಾವು ಹಿಡ್ಕೊಂಡು ತಿರುಗಾಡ್ತಾನೇನು, ಹಲ್ಲು ಕಿತ್ತಿದ ಹಾವು ಹಿಡ್ಕೊಂಡು ತಿರುಗಾಡ್ತಾರ. ಅದಕ್ಕ ಅದೇ ಹಾವು ನಮಗೇನಾಗ್ತದ, ಮಿತ್ರ ಆಗ್ತದ. ಅವೆರಡು ಹಲ್ಲು ಕಿತ್ತಿ ಬಿಡ್ರಿ. ಯಾವ ದುಃಖ ನಿಮಗೆ, ಯಾವ ಧನ ಪುತ್ರ ಸ್ತ್ರೀ ನಿಮಗೆ ದುಃಖ ಕೊಡ್ತಿರ್ತದ, ಅದರೊಳಗೆ ಮಮತೆ ಮೋಹ ಇದ್ದದಕ್ಕೆ ದುಃಖ ಕೊಡ್ತದ. ಅದರೊಳಗಿನ ಮಮತೆ ಮೋಹಗಳನ್ನ ಬಿಟ್ಟು ನಿಮ್ಮ ಸ್ತ್ರೀ ಪುತ್ರ ಧನ ನೀವು ಮೇಂಟೈನ್ ಮಾಡ್ರಿ. ಅದೇನಾಗ್ತದ, ಅದೇ ನಿಮಗೇನ್ ಮಾಡ್ತದ, ಹಿತವನ್ನು ಉಂಟು ಮಾಡ್ತದ. ಮಮತೆ ಮೋಹ ಇತ್ತಂದ್ರೆ ಏನಾಗ್ತದ, ನೆಕ್ಸ್ಟ್ ಬರೋದೇ ಅಧಿಕಾರ, ಅಧಿಕಾರ ಬುದ್ಧಿ. ಆ ಅಧಿಕಾರ ಬುದ್ಧಿ ತಗೊಂಡು ನೀವು ಅಧಿಕಾರ ಮಾಡ್ಲಕ್ ಹೋದ್ರಿ, ಏನಾಗ್ತದ ಅವಾಗ, ಅವ್ರು ನಿಮ್ಮ ಮಾತು ಕೇಳಲಿಲ್ಲ ಅಂದ್ರೆ ದುಃಖ ಅಷ್ಟೇ. ಹೀಗಾಗಿ ಅವ ಏನ್ ಮಾಡ್ದ, ಬರ್ಚು ಅವುಗಳಲ್ಲಿ ಇರುವ ಮಮತ ಮೋಹವನ್ನ ತ್ಯಾಗ ಮಾಡಿದ, ತ್ಯಜಿಸಿದ ಅಂತ ಹೇಳ. ಉಪಯೋಗದ ಇಲ್ರಿ ಪಾಠ ಇದು. ಉಪಯೋಗ ಇಲ್ಲ. ಮಮತೆ ಮೋಹ ಅಂದ್ರ ದುಡ್ಡು ಎಷ್ಟರ ಬೆಳೆದ್ರೂ ಅಭಿಮಾನ ಪಡಬೇಡ್ರಿ, ದುಡ್ಡು ನಾಶ ಆದ್ರೆ ದುಃಖ ಪಡಬೇಡ್ರಿ. ಅದೇ ಬೇರೆ, ನೀವೇ ಬೇರೆ. ನೀವೇ ಅದು ಅಂತ ತಿಳ್ಕೊಂಡದಕ್ಕೆ ಸಮಸ್ಯೆ ಆಗ್ತದ. ಅದರೊಳಗಿಂದ ನಿಮ್ಮ ಮಮತೆ ಮೋಹ ತೆಕ್ಕೊಂಡು ಏನ್ಯಾಕ್ ಆಗಲ್ಲಕ್ಕ, ಇದ್ರಿರಲಕ್ಕ, ವಾದ ಹೋಗಲ್ಲಕ್ಕ. ಈ ಜಗತ್ತು ಯಾರ್ದು? ಈಶ್ವರ. ನಿಮ್ಮ ಶರೀರ ಯಾರ್ದು? ಆ ಜಗತ್ತಿನ ಒಂದು ಭಾಗ. ನಿಮ್ಮ ಮನಸ್ಸು ಯಾರ್ದು? ಆ ಜಗತ್ತಿನ ಒಂದು ಭಾಗ. ಆ ರೊಕ್ಕ ಯಾರ್ದು? ಈಶ್ವರಂದು. ಆ ದಾಂಪತ್ಯ ಸಂಬಂಧ, ಮಕ್ಕಳು ಅವೆಲ್ಲ ಯಾರ್ದು? ಈಶ್ವರನ ಭಿಕ್ಷೆ. ನಿನ್ನ ಜಗತ್ತ, ನಿನ್ನ ರೊಕ್ಕ, ನಿನ್ನ ಸಂಪತ್ತ, ನಿನ್ನ ಸಂಬಂಧ, ನೀನು ಭೋಗ ಏನ್ ಮಾಡ್ತಿ ಮಾಡ್ಕೊರಪ್ಪ, ನಂದೇನದ ಇದ್ರಾಗ.
ನಾನು, ನನ್ನದು, ನನ್ನಿಂದ, ನನ್ನಲ್ಲಿ, ನನಗಾಗಿ ಅನ್ನೋ ಶಬ್ದಗಳನ್ನ ಬಿಟ್ಟು ಸಾಮಾನ್ಯವಾಗಿ ಯಾವಾಗ್ಲೂ ಹೇಳ್ತಾ ಇರೋ ವಾಕ್ಯ ಇವತ್ತು ಅರ್ಥಪೂರ್ಣ ಆಯ್ತು. ಈ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಏನೇನದ ಎಲ್ಲ ನಿನ್ನದು, ನಿನ್ನಿಂದ, ನಿನಗಾಗಿ, ನಿನ್ನಲ್ಲಿ, ನೀನೇ ಎಲ್ಲ ಮಾಡ್ಕೊಳಕತ್ತಿದಿ. ನಿಂದು ನೀ ಏನರೆ ಮಾಡ್ಕೊಂಡು ಉದ್ದರರೆ ಆಗು, ಹಾಳು ಬಾಯರ ಬೀಳು ಅಂತೇಳಿ ಆ ಈಶ್ವರ್ಗೆ ಕೈ ಬಿಟ್ಟು ಬಿಡ್ಬೇಕು ಅಷ್ಟೇ. ನಾವು ಅದರಿಂದ ಮುಕ್ತಿರ್ಬೇಕು. ನಾವು ಶುದ್ಧ ಬ್ರಹ್ಮ. ಅದರೊಳಗೆ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ನಂದು, ನಾನು ಅಂದಂಗೆಲ್ಲ ದುಃಖ ಕೊಡ್ತು. ಇದಕ್ಕೆ ಉಸಿರು ಬಂದಾಯ್ತಂದ್ರೆ ಈ ಭೋಗನೂ ಸಂಬಂಧ ಇಲ್ಲ, ಈ ಸಂಪತ್ತು ಸಂಬಂಧ ಇಲ್ಲ, ಈ ಸಂಬಂಧನೂ ಸಂಬಂಧ ಇಲ್ಲ, ಏನೇನೂ ಇಲ್ಲ. ನಾವು ಶುದ್ಧ ಬ್ರಹ್ಮ, ನಾವು ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ. ನಮ್ಮ ಬ್ರಹ್ಮ ಸ್ವರೂಪದ ಆನಂದದಲ್ಲಿ ಆಂ ಬ್ರಹ್ಮಾಸ್ಮಿ. ಮತ್ತ ಇಡೀ ವಿಶ್ವವೆಲ್ಲ ಬ್ರಹ್ಮನ ಒಂದು ಸ್ವರೂಪನೇ ಆದ. ಅದಕ್ಕೆ ವಿವೇಕಿ ಆದವನು ಎಲ್ಲವನ್ನ ಬ್ರಹ್ಮ ಸ್ವರೂಪವಾಗಿ ನೋಡಿ ಆನಂದ ಪಡ್ತಿರ್ತಾನ. ಅವಿವೇಕಿ ಆದವನು ನಾಮರೂಪಗಳನ್ನ ಆರೋಪಿಸಿಕೊಂಡು ಅದರೊಳಗ ಪಾಪ ಪುಣ್ಯ ಮಾಡ್ಕೋತ ಸುಖ ದುಃಖ ಅನುಭವಿಸಿಗೋತ ಜನ್ಮ ಪುನರ್ಜನ್ಮ ಅಂದ್ಕೋತ ಏನ್ ಮಾಡ್ತಾನ, ಸಂಸಾರ ದುಃಖಿಯಾಗಿ ಇರ್ತಾನ. ಸಂಸಾರ ಮಾಡಬಾರ್ದೇನ್ರಿ? ಮಾಡಬೇಕು. ಹೆಂಗ್ ಮಾಡಬೇಕು? ಅದರ ಮ್ಯಾಲಿಂದು ಮೋಹ, ಅಭಿಮಾನ, ಮಮತೆ ತ್ಯಾಗ ಮಾಡಿ ಮಾಡಬೇಕು. ಸಂಸಾರ ಇರಲಿ. ಹಲ್ಲು ಇಲ್ಲದ ಹಾವಿನ ಹಾಗೆ ಇರಬೇಕಪ್ಪ. ಹಲ್ಲಿರ ಹಾವು ಮಾಡಿಕೊಂಡು ಅದರಿಗಿಂತ ಕಚ್ಚಿಸ್ಕೊಂಡು ವಿಷ ಏರಿಸ್ಕೊಂಡು ದುಃಖ ಪಡೋದಿಲ್ಲ. ಕೊಂಡಿ ಇಲ್ಲದ ಚೋಳು, ಹಲ್ಲಿಲ್ಲದ ಹಾವು. ಕೊಂಡಿ ಇಲ್ಲದ ಚೇಳು ಏನು ಮಾಡಂಗಿಲ್ಲ, ಅದನ್ನು ಚಂದ ಇರ್ತದೆ. ಕೊಂಡಿ ಇದ್ದದಕ್ಕೆ, ವಿಷದ ಕೊಂಡಿ ಇದ್ದದಕ್ಕೆ ಸಮಸ್ಯೆ, ಇಲ್ಲಾಂದ್ರೆ ಅದೇನಿಲ್ಲ, ಅದನ್ನು ಚಂದೆ. ಅದೇ ರೀತಿ ನಾನು, ನನ್ನದು, ಮೋಹ, ಮಮತೆ, ಅಭಿಮಾನ ಇಲ್ಲದ ಸಂಸಾರ ನಮಗ ಆನಂದನೇ ಉಂಟು ಮಾಡ್ತದ. ಅದು ಬ್ರಹ್ಮ ಸ್ವರೂಪನೇ ಆದ. ಅದಕ್ಕೆ ಶಿವಶರಣೆಯ ಒಂದು ವಚನ ನಾಳೆ ಹೇಳ್ತೇನೆ. ಅಕ್ಕಮ್ಮ ಅಂತ ಒಂದು ವಚನ ಬಂದವ. ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೊನ್ನಿಗೆಯು ಲಿಂಗಕ್ಕೆಯು ವೈರವೇ. ಹೊನ್ನಿಗೆ ಲಿಂಗಕ್ಕೆ ವೈರ ಇಲ್ಲ. ಅದು ಹೊನ್ನ ಯಾರ್ದು? ಈಶ್ವರಂತ. ಆ ಹೊನ್ನಿನೊಳಗ ನಾನು ನನ್ನದ ಅಭಿಮಾನ ಪಡ್ತೀವಲ್ಲ, ಆವಾಗ ಈಶ್ವರಿಗೆ ಸಿಟ್ಟು ಬರ್ತವ. ನಂದು ತಗೊಂಡು ತಂದಂತನಲ್ಲ ಅಂತ ಸಿಟ್ಟು ಬರಲ್ಲ. ಇಲ್ಲಿ ಮೋಹ ಮಮತೆ ಮಾಡ್ತೀವಲ್ಲ, ಇದು ಅಜ್ಞಾನ ಅಲ್ಲ. ಇದ್ರೊಳಗೆ ಸಿಟ್ಟು ಬರಲ್ಲ. ನಂದು ನಿಂದು ಅಂತೇಳಿ ಮಾಡೋದ್ರಾಗ ಯಾವಾಗ ನಿಮ್ಮ ಮನೆಗೆ ಬಂದಿರ್ತೀವಿ, ಎಲ್ಲ ಮನಿ ನಿಮ್ದೇ ರೀ ಅಪ್ಪ ತಂತಿರ್ತೀರಿ. ನಮ್ದೇ ಅವನು ನಮ್ಮ ಮನೆಯಾಗ ಬಂದಂಗೆ ಮನ್ಸಿಗೆ ಬಂದಂಗೆ ಏನಾರು ಮಾಡಿದ್ರೆ ಏನಾಗ್ತದ? ನೀವು ಸಿಟ್ಟು ಬಂದ್ಬಿಡ್ತು. ಹಂಗೆ ಪರಮ ಶಾಂತನ ಮುನಿಸು ಎಲ್ಲಿ ಬರ್ತದ ಅನ್ನೋದು ಚಂದ ತಿಳ್ಕೋರಿ ಅಂತಾನ. ಮೋಹ ಮಮತೆ ಅವೇನ್ ಶಬ್ದಗಳದಾವಲ್ಲ, ಅಭಿಮಾನ, ನಾನು ನನ್ನದು ಅಂತ ಏನದವಲ್ಲ, ಇವು ಬಂದಾಗ ಅವನಿಗೆ ಸಿಟ್ಟು ಬರ್ತದೆ. ಇಲ್ಲ ಅಂತಂದ್ರೆ, ಇವು ಇರ್ಲಿಲ್ಲ ಅಂತಂದ್ರೆ ಎಲ್ಲರೂ ಒಂದೇ ಆಗಿರ್ತೀವಿ. ಅದ್ರೊಳಗೆ ವ್ಯತ್ಯಾಸ ಇಲ್ಲವೇ ಇಲ್ಲ. ಅದಕ್ಕೆ ಕೇಳ್ತಾಳೆ, ಪರಮ ಶಾಂತನ ಮುನಿಸು ಹೆಂಗಿರ್ತದ, ಎಲ್ಲಿರ್ತದ ಅನ್ನೋದು. 2 ವಚನಗಳು ಪೆಂಡಿಂಗ್ ಇಟ್ಟೇನೆ. ಏನು? ಮಾಗಿಯ ಬಿಸಿಲಿನ ಚಳಿ ಅಂಗಕ್ಕೆ ಹಿತವೆನಿಸಿತ್ತು, ಅದು ಒಂದು ವಚನ. ಇನ್ನು ಒಂದು ಅಕ್ಕಮ್ಮನ ವಚನ. ಅವೆರಡು ವಚನ ನಾಳೆ ಸುಮ್ಮನೆ ಓದಿದ್ರೆ ಅರ್ಥ ಆಗ್ತಾವ. ಅವೇನು ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇರ್ತಾವ. ವಿಶ್ಲೇಷಣೆ ಮಾಡಿ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲ ಬಲ್ಲವರದಿರಿ. ಅದಾದ್ಮೇಲೆ ಮುಂದೆ ರಾಜನ ಎದುರ ಸಾಕ್ಷಾತ್ ಭರ್ಚು ಮಂತ್ರಿನೇ ನಿಂತತ್ನಾಗ ಅವನಿಗೆ ಏನಾಗ್ಬಿಟ್ಟದ, ರಾಜನ ತಲೆ ಒಳಗ ಅವನಿಗೆ ದೆವ್ವ ಅಂತ ಹೇಳಿ ಹೊಗಿಸ್ಬಿಟ್ಟಾರಲ್ಲ ಈ ಪುರೋಹಿತದವರು. ಅವ್ರು ಯಾರವ್ರು ಇವ್ರು ಇರ್ತಾರಲ್ಲ, ಆ ಭರ್ಚು ಮಂತ್ರಿ ವಿರೋಧಿಗಳು. ಹಿಂಗಾಗಿ ಏನಾಗ್ಬಿಟ್ಟದ,
ಅವನಿಗೆ ನಿಜವಾದ ಬದುಕು ಕಾಣ್ತಾ ಇಲ್ಲ, ದೆವ್ವ ಕಾಣ್ಲಕ್ಕತ್ತದ. ಹಿಂಗಾಗಿ ರಾಜ ಓಡಿ ಹೋಗಿಬಿಟ್ಟ ಅಂತ ಮುಂದೆ ಕತಿ ಬರ್ತದೆ. ಹಂಗ ನಾವು ಸಹಿತ ಇಲ್ಲಿ ಎಲ್ಲ ಬ್ರಹ್ಮ ಸ್ವರೂಪನೇ ಇದ್ರೂ ಸಹಿತ ಬ್ರಹ್ಮನ ಬದಲಿ ನಮ್ಮ ತಲೆ ಒಳಗ ನಾಮರೂಪಗಳನ್ನು ಹೊಗಿಸ್ಕೊಂಡದ್ದಕ್ಕ ನಮಗೆ ನಾಮರೂಪಗಳೇ ಕಾಣ್ಲಕ್ಕತ್ತವ, ಬ್ರಹ್ಮ ಕಾಣ್ತಾ ಇಲ್ಲ. ಬ್ರಹ್ಮನ ಕಾಣಬೇಕಾದ್ರೆ ಏನ್ ಮಾಡಬೇಕು? ನಮ್ಮ ಅಂತಃಕರಣ ಶುದ್ಧ ಇದ್ರೆ ಬ್ರಹ್ಮ ಕಾಣ್ತಾನ. ಅಂತಃಕರಣ ಅಶುದ್ಧ ಇದ್ದದ್ದಕ್ಕ ನಾಮರೂಪಗಳು ದರ್ಶನ ಆಗ್ಲಕ್ಕತ್ತದ ಅಂಥೇಳಿ ಎಲ್ಲ ಬಲ್ಲವ್ರು. ನಿಮಗೇನು ಹೇಳ್ಬೇಕು? ಈಗೇನು ಹೇಳ್ಬೇಕು? ನಾವು ಏನು ಹೇಳಕ್ಕೆ ಏನು ಉಳಿದಿಲ್ಲ, ಆದ್ರೂ ಪಾಠ ನಡೆಸ್ಬೇಕಾಗ್ಯದ ಅಂತ ಮಾತಾಡ್ಲಕತ್ತೀವಿ ಅಷ್ಟೇ. ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಇವತ್ತಿನ ಪಾಠವನ್ನು ಅರ್ಪಿಸಿ ಈ ಒಂದು ಸೆಷನ್ ಈಗ ಮುಕ್ತ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ, ಜೈ ಶುದ್ಧ, ಜೈ ಶುದ್ಧ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಅಂತ ಶರಣ ಸ್ವಾಮಿ ಬಗ್ಗೆ ಮತ್ತು ಭಕ್ತರ ನಿರ್ದೇಶನ ಸ್ಥಳದ ಕುರಿತು ಹೇಳಿದ್ದಲ್ಲದೆ ಈ ವಿಚಾರ ಸಾಗರದಲ್ಲಿ ಅಂತಃಕರಣನೇ ಮೋಕ್ಷಕ್ಕೆ ಕಾರಣ, ಅದೇ ಅಂತಃಕರಣನೇ ಬಂಧನಕ್ಕೆ ಕಾರಣ. ಎರಡೂ ಒಂದೇ ಅಂತಃಕರಣ ಮೋಕ್ಷಕ್ಕೆ ಬಂಧನಕ್ಕೆ ಹೆಂಗೆ ಕಾರಣ ಆಗ್ತದ ಅಂತ ಹೇಳಿದ್ದಕ್ಕೆ ಶಿಷ್ಯ ಕೇಳಿದ್ದಕ್ಕೆ ಗುರುಗಳು ಉತ್ತಮವಾದಂತಹ ಒಂದು ದೃಷ್ಟಾಂತವನ್ನು ಕೊಟ್ಟರು. ಈಗಲೇ ಅಂತಃಕರಣ ಒಳ್ಳೆಯದು ಇತರ ಸಂಸ್ಕಾರ, ಒಳ್ಳೆಯ ಸಂಸ್ಕಾರ ಇರಬೇಕಂತಃಕರಣಕ್ಕೆ. ಆ ಅಂತಃಕರಣಕ್ಕೆ ಗುರುಲಿಂಗ ಜಂಗಮದ ಒಂದು ಸಂಸ್ಕಾರ ಇರಬೇಕು. ಇಲ್ಲ ಇತ್ತು ಅಂತಂದ್ರೆ ಅದು ಮುಖ ಮಾಡಲಿಕ್ಕೆ ಹೋಗ್ತದ ಅನ್ನೋದನ್ನ ಮಾಡೋದನ್ನು ಉದ್ಧಾರಗೊಳಿಸೋಣ, ಉದ್ಧಾರಗೊಳಿಸೋಣ. ಕೊನೆಯಲ್ಲಿ ಒಂದು ಗುರುವಾರ ಸದ್ಗುರು ಆಪತ್ತುಗಳ ಕುರಿತು, ಅದೇ ಸಂಪತ್ತುಗಳೇ ಆಪತ್ತುಗಳಾಗ್ತವ. ರೊಕ್ಕ ಮತ್ತು ಸಂಸಾರವನ್ನು ತ್ಯಾಗ ಮಾಡಬೇಡ್ರಿ. ರೊಕ್ಕದ ಮೇಲಿನ ಮೋಹ ಮತ್ತು ಸಂಸಾರದ ಮೇಲಿನ ಮೋಹವನ್ನು ತ್ಯಾಗ ಮಾಡಿ ಅನ್ನುವಂಥ ಉತ್ತಮವಾಗಿ ಧನ್ಯಗಳು. ಈಗ ಮನುಷ್ಯ ಗೌರಂತ ಅವರಿಂದ ಮಂಗಲಾಚರಣೆ. ವಿಜ್ಞಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ತಿಣಿಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ. ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳುಕಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ. ನಿಶ್ಚಲದಾಸರ ಕೃತಿಯನ್ನು ಅರುಗಿದ
ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ಜ್ಞಾನದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಆತ್ಮೀಯ ಗುರುಗಳಿಗೆ ಶರಣಗಳಿಗೆ ಶರಣ ಶರಣಾರ್ಥಿಗಳು. ಎಲ್ಲ ಶರಣ ಶರಣಾರ್ಥಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ನಮಃ.